ನಮಸ್ಕಾರ. 1-to-1 ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನಾನು ಅವರ ಮೊದಲನೇ ಬಾರಿ ನೋಡಿದ್ದು 1983ರಲ್ಲಿ. ಅಂದಿನಿಂದ ಇಂದಿನವರೆಗೆ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಇವತ್ತು ಅವರು ಇನ್ನೊಂದು ಹಂತಕ್ಕೆ ಬಂದಿದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತೀನಿ ಅಂತ ತಮಗೆ ಅರ್ಥ ಆಗಿರ್ಬೋದು. ಹೌದು, ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು. ಸರ್, ತಮ್ಮನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಧನ್ಯವಾದಗಳು. ಎಸ್ ಸರ್, ನಾನು ಹೇಳ್ತಾ ಇದ್ದೆ 83ರಿಂದ ಪ್ರಾರಂಭವಾದ ತಮ್ಮ ರಾಜಕೀಯ ಪಯಣ ಇದೆ. ಇವತ್ತು ಒಂದು ಘಟ್ಟಕ್ಕೆ ಬಂದಿದೆ. 4 ವರ್ಷ ತಾವು ಮುಖ್ಯಮಂತ್ರಿಯಾಗಿ ಪೂರೈಸಿದ್ದೀರಿ. ಸೊ ನನ್ನ ಮೊದಲ ಪ್ರಶ್ನೆ, ತಾವು ಹಿಂತಿರುಗಿ ನೋಡಿದರೆ 83ರಿಂದ ಇದುವರೆಗೆ ಯಾವ್ಯಾವ ಪ್ರಮುಖ ಸವಾಲುಗಳನ್ನು ತಾವು ಎದುರಿಸಿದ್ರಿ? ನಾನು ಸಾಮಾನ್ಯ ಕುಟುಂಬದಿಂದ ಬಂದಂಥವನು, ಹಳ್ಳಿಗಾಡಿನಿಂದ ಬಂದಂಥವನು, ಮತ್ತು ಯಾವುದೇ ರಾಜಕೀಯದ ಹಿನ್ನೆಲೆಯಿಂದ ಬಂದಂಥವನಲ್ಲ. ನಮ್ಮ ಮನೆಯವರಾಗಲಿ ಅಥವಾ ಬೇರೆ ಯಾರೇ ಆಗಲಿ ರಾಜಕೀಯದಲ್ಲಿ ಇದ್ದವರಲ್ಲ. ಮತ್ತು ನನಗೆ ಯಾರು ಗಾಡ್ ಫಾದರ್ಗಳು ಕೂಡ ಇರಲಿಲ್ಲ. ನಾನು ಸ್ವಂತ ಶ್ರಮ ಹೋರಾಟದಿಂದ ಇವತ್ತು ಇಲ್ಲಿವರೆಗೆ ತಲುಪಿದರೆ ಅದು ಶ್ರಮದಿಂದಲೇ ಹೋರಾಟದಿಂದಲೇ ಆಗಿರ್ತಕ್ಕಂಥದ್ದು. ರಾಜಕೀಯದಲ್ಲಿರುವಾಗ ಪ್ರತಿದಿನವೂ ಸವಾಲುಗಳೇ. ಯಾವಾಗಲೂ ಸವಾಲುಗಳಿಲ್ಲ ಅಂತೇನಿಲ್ಲ. ಭಾಳ ದೊಡ್ಡ ಸವಾಲು ಅಂತಂದರೆ ನಾನು ಜನತಾದಳದಿಂದ ನನ್ನನ್ನು ಎಕ್ಸ್ಪೆಲ್ ಮಾಡೋದು, ಆಮೇಲೆ ನಾನು ಅಹಿಂದ ಚಳವಳಿಯನ್ನು ಮಾಡಿದ್ದು, ಅಹಿಂದ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದು, ಆಮೇಲೆ ಹೊಸ ಒಂದು ಪಕ್ಷ ಮಾಡಬೇಕು ಅಂತೇಳಿ ಒಂದು ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದು. ಅದು ಒಂದು ಚಾಲೆಂಜ್ ಆಗಿತ್ತು. ಆದರೆ ಮತ್ತೆ ಕಾಂಗ್ರೆಸ್ನಲ್ಲಿ ನನಗೆ ಕರೆ ಬಂದದ್ರಿಂದ ಅವೆಲ್ಲನೂ ಬಿಟ್ಟು ಕಾಂಗ್ರೆಸ್ ಸೇರಿದೆ. ನಾನೇನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸೇನು ಕಂಡಿರಲಿಲ್ಲ. ಅದು ಸನ್ನಿವೇಶಗಳು, ಸಂದರ್ಭಗಳು ಆ ಥರ ಬಂದಿದ್ದು ನನಗೆ. ಅಂದರೆ ನಿಮ್ಮ ಒಳಗಡೆ ಇರುವ ಹೋರಾಟಗಾರ ಏನಿದ್ರೆ ಆ ಸಂದರ್ಭದಲ್ಲಿ ತಮಗೆ ಹೋರಾಟ ಮಾಡಬೇಕಾದ ಮನಸ್ಥಿತಿ ಬೇರೆ ಬೇರೆ ಅವತ್ತಿನ ರಾಜಕೀಯ ಸನ್ನಿವೇಶದಿಂದ ಬಂದಿತ್ತು. ಹೌದೌದು, ಅವತ್ತಿನ ಸನ್ನಿವೇಶಗಳು, ಸಂದರ್ಭಗಳು ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಯಿತು. ಹಾಗಾಗಿ ಅದು ಮಾಡಲೇಬೇಕಾಗಿ ಬಂತು, ಅನಿವಾರ್ಯ ಇತ್ತು. ಅದು ಮಾಡಿದೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನನ್ನು ಕಾಂಗ್ರೆಸ್ ಪಕ್ಷದವರು ಸ್ವಾಗತ ಮಾಡಿದ್ರು. ಸೋನಿಯಾ ಗಾಂಧಿಯವರು ಸ್ವಾಗತ ಮಾಡಿದ್ರು, ರಾಹುಲ್ ಗಾಂಧಿಯವರು ಸ್ವಾಗತ ಮಾಡಿದ್ರು. ಅವರೆಲ್ಲರ ಸಹಾಯದಿಂದ, ನಮ್ಮ ಲೆಜಿಸ್ಲೇಚರ್ಗಳು ಅವರ ಸಹಾಯದಿಂದ ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಅನೇಕ ದಿನನಿತ್ಯ ರಾಜಕಾರಣದಲ್ಲಿ ಅಂದರೆ ಸವಾಲುಗಳನ್ನು ಎದುರಿಸ್ಕೊಂಡೇ ಮುಂದುವರಿಬೇಕಾಗ್ತದೆ. ಎಸ್ ಸರ್, ನಿಮ್ಮ ರಾಜಕೀಯ ಬದುಕನ್ನು ಹಾಗೆ ನೋಡ್ತಾ ಬರೋಣ. ಯಾಕಂದರೆ ಇದು ಭಾಳ ಮಹತ್ವದ ಸಂದರ್ಭ ಅಂತ ನಾನು ನಂಬಿದ್ದೇನೆ. 83ರಲ್ಲಿ ಎಸ್, ತಾವು ಆ ಎಕ್ಸ್ಪಿರಿಮೆಂಟ್ ಏನಿದೆ, ರಾಜಕೀಯ ಪ್ರಯೋಗ ಏನಿದೆ, ಆ ಪ್ರಯೋಗದಲ್ಲಿ ತಾವು ಆ ಜನತಾ ಪರಿವಾರದಲ್ಲಿ ಮೊದಲಿದ್ದರೂ ಕೂಡ ಲೋಕದಳ ರೈಟ್, ಅದರಿಂದ ತಾವು ಆಯ್ಕೆಯಾಗಿ ಬಂದರೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಪ್ರಾರಂಭ ಮಾಡಿದರೆ. ಅವತ್ತು ನನಗಿನ್ನೂ ನೆನಪಿದೆ, ನಿಮ್ಮಲ್ಲಿ ದಾಡಿ ಇತ್ತು ನಿಮಗೆ. ಅವಾಗ ಇನ್ನೂ ಹೆಂಗಾಗ್ಬಿಟ್ಟು ತಾವು ಒಂಥರ ಎಂಟ್ರಿನೇ ಇನ್ನೂ ಒಂಥರ ಡಿಫ್ರೆಂಟಾಗಿ ಇರ್ತಾ ಇತ್ತು. ಸೊ ಅವತ್ತಿನ ರಾಜಕಾರಣ ಮತ್ತು ಇವತ್ತಿನ ರಾಜಕಾರಣ, ಆ ಜನತಾ ಪರಿವಾರದ ರಾಜಕಾರಣ, ಈ ಕಡೆ ಕಾಂಗ್ರೆಸ್ ರಾಜಕಾರಣ, ಇವೆರಡನ್ನ ಹೋಲಿಸಿದರೆ ಅದರ ಸಾಮ್ಯತೆ ಮತ್ತು ಡಿಫ್ರೆನ್ಸ್ ಏನು ಕಾಣುತ್ತೆ? ಜನತಾ ಪಾರ್ಟಿ ಮತ್ತು ಜನತಾದಳ, ಕಾಂಗ್ರೆಸ್ಸು ಸಿದ್ಧಾಂತದಲ್ಲಿ ಅಂಥ ವ್ಯತ್ಯಾಸಗಳೇನಿಲ್ಲ. ಯಾಕಂದರೆ ಜನತಾ ಪಾರ್ಟಿನೂ ಕೂಡ ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ ಅವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತಕ್ಕಂಥದ್ದು. ಕಾಂಗ್ರೆಸ್ನಲ್ಲೂ ಕೂಡ ಸಾಮಾಜಿಕ ನ್ಯಾಯ, ಅಧಿಕಾರ ವಿಕೇಂದ್ರೀಕರಣ ಮತ್ತು ಜಾತ್ಯತೀತ ತತ್ವ ಇವೆಲ್ಲವೂ ಕೂಡ ಇಲ್ಲೂ ಕೂಡ ಇದ್ದಾವೆ. ಅಂಥ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಅಂಥ ದೊಡ್ಡ ವ್ಯತ್ಯಾಸಗಳೇನಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಭಾಳ ಹಳೆಯ ಒಂದು ಪಕ್ಷ, ಸುಮಾರು 130 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಅದು ಒಂದು ಮೂವ್ಮೆಂಟಾಗಿ ಹಾಗೆ ಬೆಳಕು ಬಂದು ಆಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ದೇಶದಲ್ಲಿ ಭಾಳ ವರ್ಷ ದೀರ್ಘಕಾಲ ಅಧಿಕಾರ ಮಾಡಿರ್ತಕ್ಕಂಥ ಪಕ್ಷ. ಜನತಾ ಪಾರ್ಟಿ ಅವತ್ತಿನ ರಾಜಕೀಯ ಘಟನೆಗಳಿಂದ ಅದು ಹುಟ್ಟಿದಂಥ ಪಕ್ಷ. ಅದು ನಾವೆಲ್ಲ ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದೋ, ಆಮೇಲೆ ಜನತಾ ಪಾರ್ಟಿ ಆಯಿತು. ಜನತಾ ಪಾರ್ಟಿಯಿಂದ ಪಕ್ಷ ಒಡೆದೋದಾಗ ನಾನು ಕರ್ಪೂರಿ ಠಾಕೂರ್ ಅವರ ಲೋಕದಳಕ್ಕೆ ಹೋದೆ. ಸೊ ಅಲ್ಲಿ ನನಗೆ ಅಸೆಂಬ್ಲಿಗೆ ನಿಲ್ಲಬೇಕು ಅಂತೇನು ಆ ಥರ ಇದಿರಲಿಲ್ಲ.
ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿದೆ 78ರಲ್ಲಿ, ಮತ್ತು ರೈತ ಚಳುವಳಿನಲ್ಲಿದ್ದೆ. ಜನರೇ ಬಂದು 83ರಲ್ಲಿ ಎಲೆಕ್ಷನ್ನಲ್ಲಿ ನೀವು ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾನು ಕೋರ್ಟ್ನಲ್ಲಿ ವಕೀಲಿ ಕೆಲಸ ಮಾಡ್ಕೊಂಡಿದ್ದವನ್ನ ಕರ್ಕೊಂಡೋಗಿ ನಾಮಿನೇಷನ್ ಹಾಕ್ಸಿದ್ರು. ಹಾಗಾಗಿ ನಾನು ಲೋಕದಳದ ಅಭ್ಯರ್ಥಿ ಅಂತ ಆದರೂ ಕೂಡ ಅದು ಒಂಥರ ಇಂಡಿಪೆಂಡೆಂಟ್ ಆಗಿಯೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದದು. ಸೊ ಮೈಸೂರು ತಾಲೂಕಿನ ಜನ ಅವತ್ತು ಚಾಮುಂಡೇಶ್ವರಿ ಕ್ಷೇತ್ರ ಜನ ಆಶೀರ್ವಾದ ಮಾಡಿ ನನಗೆ ಕಳಿಸಿದರು. ಹಾಗಾಗಿ ಅವತ್ತು ನಾನು MLA ಆದದ್ದೇ ಒಂದು ಆಕಸ್ಮಿಕವಾಗಿ. ಬಟ್ ಅವತ್ತಿನ ರಾಜಕೀಯ ಪ್ರಯೋಗ ಇದೆಯಲ್ಲ, ಈ ಜನತಾದಳದ ಒಂದು ಐ ವಿಲ್ ಸೇ ದಟ್ ಇಸ್ ಅ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್. ಸೊ ಅವತ್ತಿನ ಸಂದರ್ಭದಲ್ಲಿ ಬಂದಂಥ ನಾಯಕರುಗಳೇನಿದ್ದಾರೆ ಇವತ್ತು ಕೂಡ ನಾವು ನೆನಪು ಮಾಡಿಕೊಳ್ಳಬಹುದಾದ ನಜೀರು, ಪಟೇಲು, ಅದ್ಭುತವಾದ ಇತ್ತು. ಆದರೆ ಇಡೀ ಆ ಪಾರ್ಟಿಯ ಸ್ಟ್ರಕ್ಚರ್ ಏನಿತ್ತು, ಆ ಪಾರ್ಟಿಯ ಸ್ಟ್ರಕ್ಚರ್ನಲ್ಲಿ ಒಂದು ಕಾಂಗ್ರೆಸ್ ವಿರೋಧ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿದ್ವು. ಆ ಸ್ಟ್ರಕ್ಚರ್ನಲ್ಲಿ ಬಹುಮುಖ್ಯವಾಗಿ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಈ ರೀತಿ ಈ ಕಾಂಬಿನೇಷನ್ ವಾಸ್ ಪವರ್ಫುಲ್. ಅಲ್ಲಿ ಈ ಕಾಂಬಿನೇಷನ್ ಒಳಗಡೆ ನೀವು ಹೇಗೆ ಕೆಲಸ ಮಾಡ್ತೀರಿ? ಇಡೀ ಜನತಾ ಪಾರ್ಟಿ ಕೂಡ ಒಂದು ಬದಲಾವಣೆಯನ್ನು ಮಾಡಲಿಕ್ಕೋಸ್ಕರವಾಗಿ ಹುಟ್ಕೊಂಡಂಥ ಪಕ್ಷ. JP ಜಯಪ್ರಕಾಶ್ ನಾರಾಯಣ ಅವರ ಆ ಆಂದೋಲನದ ಮೂಲಕ ಹುಟ್ಕೊಂಡಂಥ ಪಕ್ಷ. ಅವತ್ತು ಅನೇಕ ಕನಸುಗಳಿದ್ದವು. ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತಕ್ಕಂಥದ್ದು, ಭ್ರಷ್ಟಾಚಾರ ರಹಿತವಾದಂಥ, ಪಾರದರ್ಶಕವಾದಂಥ ಒಂದು ಹೊಸ ಜನರಲ್ಲಿ ಭರವಸೆ ಮೂಡಿಸ್ತಕ್ಕಂಥ ಆಡಳಿತ ಬರಬೇಕು ಅಂತಕ್ಕಂಥದ್ದು ಇತ್ತು. ಅದು ಬಹುಶಃ ಅದು ಮುಂದುವರಿಲಿಲ್ಲ. ಜನತಾ ಪಾರ್ಟಿ ಸ್ಪ್ಲಿಟ್ ಆಯಿತು, ಅನೇಕ ಸಾರಿ ಸ್ಪ್ಲಿಟ್ ಆಯಿತು. ಹಾಗಾಗಿ ಜನತಾ ಪಾರ್ಟಿ, ಜನತಾದಳ ಅವರ ಉದ್ದೇಶನೇ ಅದು ದಲಿತರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ ಅವ್ರನ್ನ ಒಳಗೊಳ್ಳುವ ಪ್ರಕ್ರಿಯೆ ಏನಿದೆ ಜನತಾ ದಳದಲ್ಲಿ ಯಶಸ್ವಿಯಾಗಿ ನಡೀತು ಅಂತ ಅನಿಸುತ್ತಾ? ಅಥವಾ ನಾನು ಹೇಳಿದಾಗ ಈ ಕಾಂಬಿನೇಷನ್, ನಾನು ಹೇಳಿದ ಕಾಂಬಿನೇಷನ್ನು ಈಗ ಆ ಕಾಂಬಿನೇಷನ್ ಸ್ವಲ್ಪ ಮಟ್ಟಿಗೆ BJP ಕಡೆ ಹೋಗಿರ್ಬೋದು. ಇವತ್ತಿನ ರಾಜಕಾರಣ ನಾವು ಚರ್ಚೆ ಮಾಡೋಣ. ಈ ಕಾಂಬಿನೇಷನ್ ಏನಿದೆ, ಲಿಂಗಾಯತ್ ಒಕ್ಕಲಿಗ ಕಾಂಬಿನೇಷನ್, ದಲಿತರಲ್ಲಿ ಸ್ವಲ್ಪ ಯಾವುದೊಂದು ಪ್ರಮಾಣ ಜನತಾ ಪರಿವಾರಕ್ಕೆ ಬಂತು, ಮತ್ತು ಇದೆಲ್ಲ ಮೀರಿದ ಒಂದು ಉದ್ದೇಶ ಇತ್ತು. ಆದರೂ ಕೂಡ ಏನು ಸಾಮಾಜಿಕ ಬದ್ಧತೆ ವಿಚಾರದಲ್ಲಿ ಜನತಾ ದಳದ ಒಟ್ಟಾರೆ ಫೋಕಸ್ ಇಟ್ ವಾಸ್ ಡಿಫರೆಂಟ್. ಅವತ್ತು ಜನತಾ ಪಾರ್ಟಿ, ಜನತಾ ದಳದಲ್ಲಿ ಏನಾಗಿತ್ತು, ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಜನತಾ ಪಾರ್ಟಿನೂ ಕೂಡ ಮಾಡ್ತಾಯಿದ್ರು ಕೂಡ ಇಂದಿರಾ ಗಾಂಧಿಯವರ 20 ಅಂಶದ ಕಾರ್ಯಕ್ರಮಗಳು, ನ್ಯಾಷನಲೈಜೇಷನ್ನು, ಪ್ರಿವಿ ಪೋರ್ಸ್ ಅಬಾಲಿಷನ್, ಪ್ರಿವಿ ಪೋರ್ಸ್, ಇವೆಲ್ಲವೂ ಕೂಡ ಬಡವರ ಮೇಲೆ, ದಲಿತರ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರಿತ್ತು. ನಾವೆಲ್ಲ 78ನಲ್ಲಿ 77ನಲ್ಲಿ ನೋಡ್ತಾ ಇದ್ದು ಚುನಾವಣೆಗಳಿಗೆ ಹೋದಾಗ. ಆಗ ಈ ವರ್ಗದ ಜನ, ಕೆಳ ಸಮುದಾಯದ ಜನ ಕಾಂಗ್ರೆಸ್ ಪರವಾಗೇ ಇರ್ತಾಯಿದ್ರು. ನಾವೆಷ್ಟೇ ಭಾಷಣಗಳು ಮಾಡಿದ್ರು ಕೂಡ, ಎಷ್ಟೇ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ಬದಲಾವಣೆ ಆಗಲಿಲ್ಲ, ಅವ್ರ ಜೊತೆಯಲ್ಲಿ ಮುಂದುವರೆದ್ರು. ಅದಕ್ಕೆ ಕಾರಣ ಇಂದಿರಾ ಗಾಂಧಿಯವರು, ಇಲ್ಲಿ ದೇವರಾಜ ಅರಸರವರು, ಅವರು ಮಾಡಿದಂಥ ಕಾರ್ಯಕ್ರಮಗಳು, ಅವರು ಇಂದಿರಾ ಗಾಂಧಿಯವರು ತಗೊಂಡಂಥ ದಿಟ್ಟ ನಿರ್ಧಾರಗಳು, ಅವರಿಂದ ಜನ ಅವ್ರ ಜೊತೆಯಲ್ಲೇ ಉಳಿದಿದ್ದರು. ಸೊ ಹಾಗಾಗಿ ಜನತಾ ಪಾರ್ಟಿ, ಜನತಾದಳ ಈ ಜನರನ್ನು ನಾವು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದ್ರ ಜೊತೆಗೆ ಕೆಲವು ಇಂಪಾರ್ಟೆಂಟ್ ಮಹತ್ವದ ಘಟ್ಟಗಳನ್ನು ಗಮನಿಸಿದರೆ, ಏನು ಹೆಗಡೆ ದೇವೇಗೌಡರ ನಡುವಿನ ಫೈಟ್ ಇತ್ತು, ಏನು ಹೋರಾಟ ಇತ್ತು, ಅದ್ರ ಮಧ್ಯೆ ನೀವೆಲ್ಲ ಸಿಕ್ಕಾಕೊಂಡು ಜನತಾ ಆ ರಾಜಕಾರಣ ನಿಮಗೇನು ಕೊಡಬೇಕಾಗಿತ್ತು ಆವತ್ತಿನ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಈ ಇಬ್ಬರು ಘಟಾನುಘಟಿಗಳ ನಡುವಿನ ಫೈಟ್ ನಡುವೆ ಮೂರನೇ ಪ್ರಬಲ ನಾಯಕರಾದ್ರೆ ತಾವು ಮಧ್ಯೆ ಸಿಕ್ಕಾಕೊಂಡ್ರಿ. ಮ್ಯಾರಿಟ್ ಆ ಥರ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಏನಾಗಲಿಲ್ಲ. ನಾನು 83ರಲ್ಲಿ ಪಕ್ಷೇತರನಾಗಿ ಗೆದ್ದ ಮೇಲೆ ರಾಮಕೃಷ್ಣ ಹೆಗಡೆಯವರು ನನಗೆ ಕರೆದು, ಕೋರ್ಸ್ ನಜೀರ್ ಸಾಬ್ರು, ರಾಚಯ್ಯನವರು ಕೂಡ ಸಹಾಯ ಮಾಡಿದರು. ಅವರು ನನಗೆ ಕರೆದು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ ಅಂತ ಮಾಡೋದು. ನಾನು ಆವಾಗಲೇ ತಾವು 3ನೇ ಮಾಡಿಗೆ 10 ಬರ್ತಾ ಇದ್ದ ಚಿತ್ರ ಇವತ್ತು ತಾವು ಅಧಿಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನಾನಿದ್ದೆ, ನಾನು ನೋಡಿದ್ದೀನಿ, ನೆನಪಿದೆ. ಕಾವಲು ಸಮಿತಿ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗು ಅಂತ ಹೇಳಿ ಕರೆದು ಅವ್ರು ಹೇಳಿದ್ರು. ನಾನೇನು ಕೇಳಿರಲಿಲ್ಲ, ಯಾಕೆ ನಾನು ರಾಮಕೃಷ್ಣ ಹೆಗಡೆಯವರಿಗೆ ಬಹುಮತ ಇರಲಿಲ್ಲ ಅವತ್ತು ಗೆದ್ದಾಗ. ನಾನು ಇಂಡಿಪೆಂಡೆಂಟಾಗಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದೆ. ಹಾಗಾಗಿ ಮತ್ತು ನಾನು ಜನತಾ ಪಾರ್ಟಿಯಿಂದ ಬಂದಂಥವನಲ್ಲ, ಜನತಾ ಪಕ್ಷದ ಪ್ರಾಡಕ್ಟೇ ಆಗಿದ್ನಲ್ಲ, ಹಾಗಾಗಿ ನಾನು ಅವ್ರಿಗೆ ಬೆಂಬಲ ಕೊಟ್ಟಿದ್ದೆ. ಅವರು ನನಗೆ
ಕಾವಲು ಸಮಿತಿ ಅಧ್ಯಕ್ಷನಾದಾಗ ಮಾಡಿದ್ರು. ಆಮೇಲೆ ಒಂದು ವರ್ಷದ ನಂತರ ನನಗೆ ಅವರೇ ಮಂತ್ರಿನೂ ಮಾಡಿದ್ರು. ಎರಡೂ ಸಂದರ್ಭಗಳಲ್ಲಿ ನಾನು ಕೇಳಲಿಲ್ಲ. ಬಹುಶಃ ನನ್ನ ಪರವಾಗಿ ನಜೀರ್ ಸಾಬ್ರು, ರಾಚೇನವರು ಶಿಫಾರಸು ಮಾಡಿರ್ಬೋದು. ಮಂತ್ರಿ ಆದಮೇಲೆ ಮತ್ತೆ 85ರಲ್ಲಿ ಗೆದ್ದೆ, 85 ಮತ್ತೆ ಮಂತ್ರಿ ಮಾಡಿದ್ರು. ಆಮೇಲೆ ದೇವೇಗೌಡರಿಗೆ ಮತ್ತು ರಾಮಕೃಷ್ಣ ಹೆಗಡೆ ಅವರಿಗೆ ಭಿನ್ನಾಭಿಪ್ರಾಯಗಳು ಶುರುವಾದ. ಆ ಸಮಯದಲ್ಲಿ ಏನಾಯಿತು ಅಂದರೆ ರಾಮಕೃಷ್ಣ ಹೆಗಡೆಯವರು ದೇವೇಗೌಡರ ಮೇಲೆ ಒಂದು CID ಎಂಕ್ವೈರಿಯನ್ನು ಮಾಡಿಸಿದ್ರು. ಶಿವಪ್ಪನವರು ಒಂದು ಅರ್ಜಿ ಕೊಟ್ಟು ಪೆಟಿಷನ್ ಕೊಟ್ಟ ಮೇಲೆ ಅದರ ಮೇಲೆ ಆಯಿತು. ಆಗ ನಾನು ರಾಜೀನಾಮೆ ಕೊಟ್ಟೆ, ದೇವೇಗೌಡರಿಗೆ ಪರವಾಗಿ ರಾಜೀನಾಮೆ ಕೊಟ್ಟೆ. ನಾನು, YK ರಾಮಯ್ಯ, G ವಿಜಯ, ಮಲ್ಲಪ್ಪ, ಆಮೇಲೆ ಮುನಿಯಪ್ಪನವರು. ಕೊನೆವರೆಗೂ ದೇವೇಗೌಡರ ಬೆಂಬಲಕ್ಕೆ ನಿಂತರು. ಆಗ ಅಲ್ಲಿಂದ ದೇವೇಗೌಡರ ಜೊತೆಯಲ್ಲಿ ಸೇರ್ಕೊಂಡು ರಾಜಕಾರಣ ಮಾಡೋದು. ಪಾಪ ಮೊದಲಲ್ಲಿ ನನಗೆ ಗುರುತಿಸಿದವರು ರಾಮಕೃಷ್ಣ ಹೆಗಡೆಯವರೇ. ನಾನು ಕಾವಲು ಸಮಿತಿ ಅಧ್ಯಕ್ಷ ಮಾಡುವಾಗ ಮತ್ತು ನನ್ನ ಸೆರಿಕಲ್ಚರ್ ಮಿನಿಸ್ಟರ್ ಮಾಡುವಾಗ ರಾಮಕೃಷ್ಣ ಹೆಗಡೆಯವರೇ ನನ್ನನ್ನು ಗುರುತಿಸಿ ಅವ್ರಿಗೆ ನನಗೆ ಮಂತ್ರಿ ಮಾಡಿ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದವರು ಅವರೇನೆ. ಆಮೇಲೆ ಈ ನಡೆದಂಥ ಘಟನೆಗಳಲ್ಲಿ ನಾನು ದೇವೇಗೌಡರ ಪರವಾಗಿ ರಾಜೀನಾಮೆ ಕೊಟ್ಟೆ. ಆಮೇಲೆ ಸ್ವಲ್ಪ ದಿನ ಎಲ್ಲ ಕಡೆ ದೇವೇಗೌಡರು ನಾವೆಲ್ಲ ಹೋರಾಟ ಮಾಡ್ತಕ್ಕಂಥದ್ದನ್ನು ಮಾಡೋದು. ನೀರಾವರಿಗೆ ಹೆಚ್ಚು ಹಣ ಕೊಡಬೇಕು ಅಂತ ಒಂದು ಹೋರಾಟ ಮಾಡೋದು. ಸೊ ಇದು ನಡೀತು. ಏನಾದರೂ ನಿಮಗೆ ಅವತ್ತಿನ ರಾಜಕಾರಣ ನೋಡಿದರೆ, ನಾವೀಗ ವಿರಾಮ ತಗೊಂಡ್ಮೇಲೆ ನಾವು ಇವತ್ತಿನ ರಾಜಕಾರಣಕ್ಕೆ ಬರೋಣ. ಫಸ್ಟ್ ಇಟ್ಸ್ ಜಸ್ಟ್ ಲೈಕ್ ಯು ಸಿ ವಿ ಆರ್ ಎಂಟರಿಂಗ್ ಇನ್ ಟು ದ ಸಬ್ಜೆಕ್ಟ್. ನಿಮ್ಗೆ ರಿಪೆಂಟೆನ್ಸ್ ಇದೆಯಾ? ನೀವೇನು ಜನತಾ ರಾಜಕಾರಣದಲ್ಲಿ ನೀವೇನ ಮಾಡ್ತಾ ಬಂದ್ರಿ, ಅದ್ರ ಬಗ್ಗೆ ನಾನು ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಬೇಕು ಅನ್ನೋದು ಏನಾದರೂ ಇದೆಯಾ ತಮಗೆ? ಇಲ್ಲ, ನಾವು ಜನತಾ ಪಾರ್ಟಿ ಆದಾಗಲೇ, ಯಾಕೆಂದರೆ ನಾನು ಸೇರಿದ್ದೇ ಸೋಷಲಿಸ್ಟ್ ಪಾರ್ಟಿ, ಸಮಾಜವಾದಿ ಯುವಜನ ಸಭಾದ ಮೂಲಕ ರಾಜಕಾರಣ ಪ್ರಾರಂಭ ಮಾಡೋದು. ಒಂದು ಸಂಪೂರ್ಣ ಕ್ರಾಂತಿ ಆಗಬೇಕು ಅಂತಕ್ಕಂಥ JP ಅವರ ಕರೆ ಏನಿತ್ತಲ್ಲ, ಸಂಪೂರ್ಣ ಕ್ರಾಂತಿ ಆಗಬೇಕು ಕರ್ನಾಟಕದಲ್ಲಿ, ದೇಶದಲ್ಲಿ ಸಂಪೂರ್ಣ ಕ್ರಾಂತಿ ಆಗಬೇಕು, ಅದು ಒಂಥರ ನಮಗೆಲ್ರಿಗೂ ರೋಮಾಂಚನ ಆಯ್ತಿತ್ತು. ಆಗ ಸಂಪೂರ್ಣ ಕ್ರಾಂತಿ ಆಗಬೇಕು, ಬದಲಾವಣೆ ಆಗಬೇಕು ದೊಡ್ಡದಲ್ಲಿ ಅಂತ. ಸೊ ಅದಿತ್ತು, ಆ ಕನಸಿತ್ತು. ಅಫ್ಕೋರ್ಸ್ ಜನತಾ ಪಾರ್ಟಿ ಆ ಕನಸನ್ನು ವೈಯಕ್ತಿಕ ಜಗಳಗಳ ಮೂಲಕ ಪಾರ್ಟಿ ಹೊಡೆದೋಯ್ತು. ಅದು ಸ್ವಲ್ಪ ಹಾಗೆ ಆಗ್ತದೆ ಸ್ವಾಭಾವಿಕವಾಗಿ. ಈ ಲೀಡರ್ಗಳ ಈಗೋಯಿಂದ, ಈ ಒಳ ಜಗಳದಿಂದ ಜನತಾ ಪಾರ್ಟಿ ಅದು ಮತ್ತೆ ವಿಭಜನೆ ಆಗಿ, ಮತ್ತೆ ಛಿದ್ರ ಆಗಿ, ಮತ್ತು ಅಲ್ಟಿಮೇಟ್ಲಿ ನೀವು ಸಫರರಾದ್ರಿ ಕೊನೆಗೆ. ಅದು ಆಗಲೇಬೇಕಾಗ್ತದೆ, ಪ್ರತಿಯೊಬ್ಬರು ಕೂಡ ಸಫರರಾಗಲೇಬೇಕಾಗ್ತದೆ. ಆಮೇಲೆ ಮತ್ತೆ 94ರಲ್ಲಿ ಅಧಿಕಾರಕ್ಕೆ ಬಂದು 2004ರಲ್ಲಿ ಅಧಿಕಾರಕ್ಕೆ ಬಂದು ಜನತಾದಳ ಮತ್ತೆ ಡಿವೈಡ್ ಆಯಿತು, JDU ಆಯಿತು, JDS ಆಯಿತು. ಇವೆಲ್ಲ ಆದಮೇಲೆ ಸಮ್ಮಿಶ್ರ ಸರ್ಕಾರ ಆಯಿತು, ಅದರಲ್ಲಿ ನಾನು ಉಪಮುಖ್ಯಮಂತ್ರಿ ಆದೆ. ಹಿಂಗೆಲ್ಲ ಬಂದಿದ್ದಾವೆ. ಬಟ್ ಆಮೇಲೆ ನಾನು ಉಪಮುಖ್ಯಮಂತ್ರಿಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಆದಮೇಲೆ ಅಲ್ಲಿದ್ದಾಗಲೇ ಅದ್ರ ಬಗ್ಗೆ ಚರ್ಚೆ ಬೇಡ ಸರ್. ಪ್ರಿಯ ವೀಕ್ಷಕರ, ಒಂದು ವಿರಾಮ ತಗೋತೀನಿ. ಅದ್ರ ಜೊತೆಗೆ ನಾನೇನು ಇಡೀ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಏನಿದೆ ಅದು ನಾನು ಹಿಡಿದಿಡೋಕೆ ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ನನ್ನ ನಂಬಿಕೆ ಅಂದರೆ ಸಂದರ್ಶನ ಅಂತಂದರೆ ಒಂದು ಅಗ್ರೆಸಿವ್ ಆಗಿ ಮೈ ಮೇಲೆ ಬೀಳೋದು, ಇನ್ನೇನೋ ಮಾಡೋದು ಅಲ್ಲ. ಇದು ಒಂದು ರೀತಿಯ ಒಬ್ಬ ವ್ಯಕ್ತಿಯ ಒಳಗಡೆ ಇರುವ ಸತ್ಯವನ್ನು ತೆಗೆದಿಡೋದಿರುತ್ತಲ್ಲ, ಅದೊಂದು ರೀತಿಯ ಆಪ್ತ ಸಂವಾದ, ಅದು ತೆಗೆದಿಡೋದಕ್ಕೆ ನಾನು ಯತ್ನ ಮಾಡ್ತೀನಿ. ಇರೇ ಒಂದು ವಿರಾಮ ತಗೋತಾರೆ. ವಿರಾಮದ ನಂತರ ಈ ಮಾತುಕತೆ ಮುಂದುವರಿಯುತ್ತೆ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಈ ಸಂವಾದಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸರ್, ನಾವು ವಿರಾಮಕ್ಕಿಂತ ಮೊದಲು ಮಾತಾಡ್ತಾ ಇದ್ವಿ ಜನತಾ ಪರಿವಾರದ ರಾಜಕಾರಣ. ಸೊ ಅಹಿಂದ ತಾವು ಕೊಟ್ಟೋದಕ್ಕೆ ಹೊರಟ್ರಿ. ನನಗೆ ಅನ್ನಿಸುವ ಹಾಗೆ ಅದು ಹಿಂದುಳಿದ ವರ್ಗಗಳ ಪರವಾದ ಮೊದಲ ಪ್ರಬಲವಾದ ಒಂದು ಹೋರಾಟ ಅಂತ ನಾನು ನಂಬ್ತೀನಿ. ಅದಕ್ಕೆ ಮೊದಲು ಕರ್ನಾಟಕದ ಇತಿಹಾಸದಲ್ಲಿ ಅಂತ ನಡೆದಿರಲಿಲ್ಲ. ಬಟ್ ನಿಮ್ಗೆ ಯಾಕೆ ಅದನ್ನು ಅಂತಿಮವಾಗಿ ಒಂದು ರಾಜಕೀಯವಾದ ಒಂದು ಅಂತಿಮ ಏನು ಗುರಿ ಅಂತೀವಲ್ಲಿ ತಗೊಂಡೋಗೋದು ಮತ್ತು ಅದನ್ನು ಒಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸಬೇಕು ಅಂತ ನಮ್ಗೆ ಯಾಕೆ ಅನಿಸಿಲ್ಲ? ಇಲ್ಲ, ಅದನ್ನು ಮಾಡೋದು ನಾವು ಹಿಂದ ಆದಮೇಲೆ AIPJD ಅಂತ ಒಂದು ಪಾರ್ಟಿನೂ ಕೂಡ ಮಾಡಿದೋ ನಾವು. ಬೊಮ್ಮಾಯಿ ಅವ್ರ ಹೆಸರಿನಲ್ಲಿ ಒಂದು ಪಾರ್ಟಿ ಇತ್ತು. ಅದನ್ನು ಮಾಡಿ ಆ ಪಕ್ಷದ ಮೂಲಕ ಅವತ್ತು ನಡೆದಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಬಟ್ ನನಗೆ ಅವತ್ತು ಹಣಕಾಸಿನ ತೊಂದರೆ, ನಮ್ಮ ಅಭ್ಯರ್ಥಿಗಳಿಗೆ ಪಾಪ ನಾವೇನು ಸಹಾಯ ಮಾಡೋಕ್ಕಾಗ್ದೇನೆ ಅದು ಭಾಳ ತೊಂದರೆ ಆಗ್ಬಿಡ್ತು ನನಗೆ. ಆಗ ಅನ್ನಿಸ್ತು ಈ ಥರ ಒಂದು ಪಕ್ಷ ಕಟ್ಟಿ ಬೆಳೆಸ್ತಕ್ಕಂಥದ್ದು ಭಾರಿ ಕಷ್ಟದ ಕೆಲಸ ಅಂಥೇಳಿ ಅನ್ನಿಸ್ತು. ಬಟ್ ಆದರೂ ಆಗಿಂದ ಸಂಘಟನೆ ಮುಂದುವರಿಸ್ತಕ್ಕಂಥ. ಬಟ್ ಅದು ಐತಿಹಾಸಿಕ ಒಂದು ಅವಶ್ಯಕತೆ ಆಗಿತ್ತು, ಅದು ಒಂದು ರಾಜಕೀಯ ಶಕ್ತಿ ಅಂತದ್ದು ಬೇಕಾಗಿತ್ತು ಅಂತ ತಮ್ಗನ್ಸಿಲ್ವಾ? ಎಲ್ಲ ಅನಿಸಿತ್ತು, ರಾಜಕೀಯ ಶಕ್ತಿಯಾಗಿ ಮಾಡಬೇಕು ಅಂತಕ್ಕಂಥದ್ದೇ ಉದ್ದೇಶ ಇದ್ದದ್ದು.
ಆದರೆ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಪಕ್ಷ ಕಟ್ಟಿ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ ಮೂಮೆಂಟ್ನಲ್ಲಿ ತಾವು ಕಾಂಗ್ರೆಸ್ ಪ್ರವೇಶಿಸುವ ತೀರ್ಮಾನ ತಗೊಂಡ್ರೆ ಅಥವಾ ಅಲ್ಲಿಂದ ಆಹ್ವಾನ ಬಂತಾ? ಇಲ್ಲ, ಕಾಂಗ್ರೆಸ್ನಿಂದ ಆಹ್ವಾನ ಬಂತು ನನಗೆ. ಇಲ್ಲಿ ಭಾಳ ಜನ ಕ್ಲೈಮ್ ಮಾಡ್ತಾರೆ ನಾವು ಕಾಂಗ್ರೆಸ್ಸಿಗೆ ಕರ್ಕೊಬಂದು ಅಂಥೇಳಿ ಅದಕ್ಕೆಲ್ಲ ಕ್ರೆಡಿಟ್ ತಗೊಳಕ್ಕೆ ಹೋಗ್ತಾರೆ ಸುಮ್ಮನೆ. ಯಾರೂ ಕೂಡ ನನಗೆ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ ಸೇರಿ ಅಂತ ಬಂದು ಕರೆದಿಲ್ಲ ನನಗೆ, ಅಥವಾ ಅವರಿಂದ ನಾನು ಕಾಂಗ್ರೆಸ್ ಸೇರಿಲ್ಲ. ಯಾರೇ ನಾಯಕರುಗಳು ಕಾಂಗ್ರೆಸ್ನಲ್ಲಿ ನನಗೆ ದಿಲ್ಲಿಯಿಂದ ಆಹ್ವಾನ ಬಂತು. ಹಾಗಾಗಿ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ಸೇರಿದೆ. ಅವಾಗ ನಿಮಗೆ ಡಿಲೆಮಾ ಆಯ್ತು, ಯಾಕಂದರೆ ನಿಮ್ಮ ರಾಜಕೀಯ ಬದುಕು ಏನಿದೆ ಅದು ಕಾಂಗ್ರೆಸ್ ರಾಜಕೀಯಕ್ಕಿಂತ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಜನತಾ ಪರಿವಾರದ ರಾಜಕಾರಣ ಬೇರೆ ರೀತಿದ್ದು, ಅದರ ಜೊತೆ ನಿಮಗಿರುವ ಹೋರಾಟದ ಹಿನ್ನೆಲೆ ಏನಿತ್ತು ತುಂಬ ಡಿಫ್ರೆಂಟ್ ಆದ್ದು. ಕಾಂಗ್ರೆಸ್ ರಾಜಕಾರಣ ಡಿಫ್ರೆಂಟ್ ಆದ್ದು. ನಿಮಗೆ ಆ ಕ್ಷಣದಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನು ಒಪ್ಕೊಳ್ಳೋಕ್ಕಾಗುತ್ತಾ ಅಥವಾ ಆಗಲ್ವಾ ಅನ್ನೋ ಒಂದು ಡಿಲೆಮಾ ಇತ್ತು? ಇಲ್ಲ, ನನಗೆ ಅಷ್ಟೊತ್ತಿಗಾಗಲೇ ಕೋಮುವಾದಿ ಶಕ್ತಿಗಳು ಬೆಳೀಲಿಕ್ಕೆ ಪ್ರಾರಂಭ ಆಗಿದ್ದಾವೆ ಕರ್ನಾಟಕದಲ್ಲಿ. 2004ರಲ್ಲೇ 79 ಜನ ಗೆದ್ದುಬಿಟ್ರು ಬಿ ಜೆ ಪಿಯವರು. ಯಾವತ್ತೂ ಅಷ್ಟೊಂದು ಜನ ಗೆದ್ದಿರಲಿಲ್ಲ ಬಿ ಜೆ ಪಿಯವರು ಕರ್ನಾಟಕದಲ್ಲಿ. ಬಂಗಾರಪ್ಪನವರು ಕೂಡ ಬಿ ಜೆ ಪಿಗೆ ಸೇರಿಬಿಟ್ಟಿದ್ರು ಆಗ. ಹಾಗಾಗಿ ಹೆಚ್ಚು ಜನ ಗೆದ್ದುಬಿಟ್ರು, 79 ಜನ ಎಮ್ ಎಲ್ ಎಗಳು ಗೆದ್ದುಬಿಟ್ಟಿದ್ರು. ಮತ್ತು ಕೋಮುವಾದ ಶಕ್ತಿಗಳು ಒಂದು ಕಡೆ ಬೆಳವಣಿಗೆ ಆಗ್ತಾಯಿದೆ, ಮತ್ತು ಜಾತ್ಯತೀತ ಶಕ್ತಿಗಳು ವಿಭಜನೆ ಆಗ್ತಾ ಇದ್ದಾವೆ ಅನ್ನೋದು ನನಗೆ ಅವತ್ತಿನ ರಾಜಕೀಯ ಬೆಳವಣಿಗೆನೆಲ್ಲ ಹಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಒಂದು ಪಕ್ಷ ಕಟ್ಟಿ ಅದನ್ನು ಹಣಕಾಸಿನ ಮುಗ್ಗಟ್ಟಿನಿಂದ ಅದನ್ನು ಬೆಳೆಸೋದು ಕೂಡ ಕಷ್ಟದ ಕೆಲಸ. ಕಾಂಗ್ರೆಸ್ ಪಕ್ಷ ಕೂಡ ಜಾತ್ಯತೀತ ತತ್ವದ ಪರವಾಗಿರ್ತಕ್ಕಂಥ ಪಕ್ಷ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಪಕ್ಷ. ದೇವರಾಜ ಅರಸವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡೇ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ನಾವು ಯಾಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ? ಮತ್ತು ಒಂದು ಪಕ್ಷ ನಮ್ಮ ಕೈಲಿ ನಡೆಸೋಕ್ಕೆ ಕಷ್ಟ ಅಂತ ಅಂದಮೇಲೆ ನಾವು ಕೋಮುವಾದಿ ಶಕ್ತಿಗಳನ್ನು ತಡಿಲಿಕ್ಕೋಸ್ಕರ ನಾವು ಇನ್ನೊಂದು ಜಾತ್ಯತೀತ ಪಕ್ಷ ಸೇರೋದು ಅಗತ್ಯ ಇದೆ ಅಂಥೇಳಿ ನಾನು ಆಹ್ವಾನನೂ ಬಂತು. ಆಮೇಲೆ ನಮ್ಮೆಲ್ಲ ಸ್ನೇಹಿತರುಗಳ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷ ಸೇರಲಿಕ್ಕೆ ತೀರ್ಮಾನ ಮಾಡಿದೆ. ಎಸ್, ಕಾಂಗ್ರೆಸ್ ಪಕ್ಷ ಇದೆ. ಬಟ್ ಕ್ಯಾರೆಕ್ಟರ್ ಏನಿದೆ, ನೀವು ನಿಮ್ಮ ರಾಜಕೀಯ ಬದುಕಿನಲ್ಲಿ ಕೆಲಸ ಮಾಡ್ತಾ ಬಂದ ಪಾರ್ಟಿಯ ಒಂದು ಕ್ಯಾರೆಕ್ಟರ್ಗೂ ನೀವು ಹೊಸದಾಗಿ ಸೇರಿದ ಕಾಂಗ್ರೆಸ್ನ ಕ್ಯಾರೆಕ್ಟರ್ಗೂ ವ್ಯತ್ಯಾಸ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇದ್ದ ಸವಾಲುಗಳು ಯಾವುವು, ಹೇಗೆ ಎದುರಿಸಿದ್ರಿ ಅದನ್ನು? ಈಗ ನನಗೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಆಹ್ವಾನ ಬಂದು ನಾನು ಕಾಂಗ್ರೆಸ್ ಸೇರೋದ್ರಿಂದ ಇಲ್ಲಿ ಪ್ರದೇಶ ಕಾಂಗ್ರೆಸ್ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಏನೂ ತೊಂದರೆ ಆಗಲಿಲ್ಲ. ಹಂಗಾಗಿ ನಾನು ಹೊಸದಾಗಿ ಕಾಂಗ್ರೆಸ್ಗೆ ಬಂದವನು, ಇಲ್ಲಿಯ ನಾಯಕರು ಇಲ್ಲಿಯವರು ಯಾವ ರೀತಿ ಸ್ವೀಕಾರ ಮಾಡಬಹುದು? ಎಲ್ಲ ಯಾರೋ ಕೆಲವೇ ಬೆಳವಣಿಗೆ ಅಷ್ಟು ಜನ ಮಾತ್ರ ಹಳೆಯ ಕಾಂಗ್ರೆಸ್ಸರು ಮತ್ತು ವಲಸೆ ಬಂದವರು ಅಂತ ಮಾತಾಡ್ತಿದ್ರು ಹೊರತು ಬಹುತೇಕ ಎಲ್ಲ ಲೀಡರ್ಗಳು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥ ಲೀಡರ್ಗಳು ನನಗೆ ಸ್ವಾಗತ ಮಾಡಿದ್ರು ಮತ್ತು ಕೋಆಪ್ರೇಟ್ ಕೂಡ ಮಾಡಿದ್ರು. ಹಾಗಾಗಿ ನನಗೆ ಅಂಥ ತೊಂದರೆ ಏನಾಗಲಿಲ್ಲ. ನಿಮಗಾಗಿಲ್ಲ, ಬಟ್ ಅವರೆಲ್ಲ ನಿಮ್ಮನ್ನು ಸ್ವಾಗತ ಮಾಡಿದ್ರು, ಎಲ್ಲ ಮಾಡಿ ಒಳಗಡೆ ನಿಮಗೆಲ್ಲೋ ಒಂದು ಸಣ್ಣ ಅಳುಕು, ಒಪ್ಕೋತಾರೋ ಇಲ್ವೋ ಎಲ್ಲರೂ? ಇಲ್ಲ, ಆ ಥರ ಆಗಲಿಲ್ಲ, ಆಗಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ಅಂಥ ವಾತಾವರಣನೇ ಸೃಷ್ಟಿ ಆಗಲಿಲ್ಲ. ನನಗೂ ಹಂಗೆ ಅನ್ನಿಸ್ಲಿಲ್ಲ. ಯಾಕಂದರೆ ಸೋನಿಯಾ ಗಾಂಧಿಯವರು ಬೆಂಗಳೂರು ಬಂದು ಒಂದು ದೊಡ್ಡ ಸಭೆ ಮಾಡಿ ಇಲ್ಲಿ ಸ್ವಾಗತ ಮಾಡಿದ್ರು ನನಗೆ. ಸೊ ಹಂಗಾಗಿ ಆ ಥರದ್ದು ಭಾವನೆ ಬರೋಕ್ಕೆ ಯಾವುದೇ ಆ ಥರದ ಬೆಳವಣಿಗೆಗಳಾಗಲಿಲ್ಲ. ಎಸ್, ನೀವು ಬಂದ ಮೇಲೆ ನೀವು ಮೊದಲು ಎದುರಿಸಿದ ಸವಾಲು ಯಾವುದು? ಕಾಂಗ್ರೆಸ್ಸಿಗೆ ಬಂದ ಮೇಲೆ ನೀವು ಮೊದಲ ಎದುರಿಸಿದ ಸವಾಲು, ಎಸ್ ನಾನು ಕಾಂಗ್ರೆಸ್ಸಿಗೆ ಬಂದಿದ್ದೀನಿ, ನನಗೆ ಈ ಸವಾಲು ನನ್ನ ಮುಂದೆ ಇತ್ತು, ಅದನ್ನು ನಾನು ಯಶಸ್ವಿಯಾಗಿ ಎದುರಿಸಿದೆ ಅಂತ ಅಂದುಕೊಂಡ್ರೆ ಆ ಸವಾಲು ಯಾವುದು ಇರ್ಬೋದು? ಆ ಸವಾಲು JDS ಬಿ ಜೆ ಪಿ ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರ ಮಾಡಿಬಿಟ್ಟಿದ್ರು. ನಾನು ಕಾಂಗ್ರೆಸ್ ಸೇರಿದಂಥ ಸಂದರ್ಭದಲ್ಲಿ 2006ರಲ್ಲಿ BJP ಬೆಳೀಲಿಕ್ಕೆ ಪ್ರಾರಂಭ ಆಯಿತು ಮತ್ತೆ. ಸೊ ಅದನ್ನು BJP ಬೆಳೀದೇದಾಗ ನೋಡ್ಕೋಬೇಕು ಅಂತಕ್ಕಂಥದ್ದು ಅದೇ ಒಂದು ನಮಗೆ ಸವಾಲಾಯಿತು. ಕೋಮುವಾದಿ ಪಕ್ಷಗಳು ಬೆಳಿಬಾರ್ದು ಕರ್ನಾಟಕದಲ್ಲಿ, ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತಕ್ಕಂಥದ್ದು ಅದೇ ಸವಾಲು ನಮಗೆ. ಸೊ ಹಾಗಾಗಿ BJPಯನ್ನು ನಾವು ತಡಿಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡೋದು. ಬಟ್ ಸಮಸ್ಯೆ ಇರೋದು ಸರ್, ಆಮೇಲೆ BJPನೇ ಅಧಿಕಾರಕ್ಕೆ ಬಂದ್ಬಿಡ್ತು 2008ರಲ್ಲಿ. ಅವರಿಗೆ ಮೆಜಾರಿಟಿ ಬರೆದವರು, ಸಂಪೂರ್ಣ ಮೆಜಾರಿಟಿ ಬರೆದವರು ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು. ಇಂಡಿಪೆಂಡೆನ್ಸ್ ಅವನ್ನೆಲ್ಲ ಸೇರ್ಕೊಂಡು ಸರ್ಕಾರ ಮಾಡಿದ್ರು. ಮತ್ತು BJP ಸರ್ಕಾರ ಬಂತು. ಬಂದಮೇಲೆ ಏನೇನು ಇಲ್ಲೆಲ್ಲ ಕೋಮುವಾದಿ ಶಕ್ತಿಗಳು ಬೆಳೆಸಲಿಕ್ಕೆ ಏನೆಲ್ಲ ಅವರೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಅವೆಲ್ಲ ನೋಡಿದ ಮೇಲೆ
ಅದನ್ನು ಬೆಳೆಯಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ನಮಗೆ ಅದೇ ಒಂದು ದೊಡ್ಡ ಸವಾಲು. ಬಟ್ ಆ ಸಂದರ್ಭದಲ್ಲಿ ನೀವು ತಗೊಳ್ಳಿ, ಇವತ್ತಿನ ರಾಜಕಾರಣದಲ್ಲಿ ನನಗನ್ನಿಸುವ ಹಾಗೆ ಒಂದು ಬಿ ಜೆ ಪಿ ಕೋಮುವಾದಿ ಪಕ್ಷ ಯಾರನ್ನು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಕೋಮುವಾದಿಗಳು ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇಂಡಿವಿಜುವಲ್ ಆಗಿ ಸೇರಿದ್ದು. ನನಗಿರುವ ಭಯ ಮತ್ತು ಅನುಮಾನ ಏನು ಅಂದರೆ, ಕಾಂಗ್ರೆಸ್ ಇಸ್ ಎ ಸೆಕ್ಯುಲರ್ ಪಾರ್ಟಿ, ಬಿ ಜೆ ಪಿಯನ್ನು ವಿರೋಧಿಸೋ ಕಾಂಗ್ರೆಸ್ ಇಲ್ಲದೆ ಬೇರೆ ಆಲ್ಟರ್ನೇಟಿವ್ ಕೂಡ ಇಲ್ಲ. ಆದರೆ ಕಾಂಗ್ರೆಸ್ ಒಳಗಡೆ ಕೂಡ ಈ ಕೋಮುವಾದಿ ಮನಸ್ಥಿತಿಯ ಜನ ಕೆಲವರು ಇದ್ದಾರೆ ಅಂತ ನಿಮ್ಗನ್ಸಲ್ವಾ? ಹಂಗಿರೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನಲ್ಲಿ. ಯಾಕಂತಂದರೆ ಯಾವತ್ತೂ ಕೂಡ ಕೋಮುವಾದಿಗಳ ಜೊತೆ ಕಾಂಗ್ರೆಸ್ ರಾಜಿ ಮಾಡ್ಕೊಂಡಿಲ್ಲ, ಇಂಡಿವಿಜುವಲ್ ಆಗೂ ಇಲ್ಲ. ಯಾಕಂದರೆ RSSನವರೇ ಗೋಡ್ಸೆ ಅಂತವ್ರು ಮಹಾತ್ಮ ಗಾಂಧೀಜಿ ಅಂತವ್ರನ್ನ ಕೊಂದಾಕಿದ್ರು. ದೇಶದಲ್ಲಿ ಗಾಂಧೀಜಿಯವರು ಒಂದು ಕೋಮು ಸೌಹಾರ್ದತೆ ತರಲಿಕ್ಕೆ ಪ್ರಯತ್ನ ಮಾಡಿದಾಗ ಗಾಂಧೀಜಿನೇ ಕೊಂದರಂಥವ್ರು. ಅದರಿಂದ ಕಾಂಗ್ರೆಸ್ ಯಾವಾಗಲೂ ಕೂಡ ಕೋಮುವಾದದ ಜೊತೆ ರಾಜಿ ಇಲ್ಲ, ಅವ್ರ ಜೊತೆ ಸೇರ್ತಕ್ಕಂಥ ಯಾವತ್ತೂ ಪ್ರಯತ್ನಗಳನ್ನು ಮಾಡಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಸಿನಲ್ಲಿ ಇರ್ತಕ್ಕಂಥ ನಾಯಕರುಗಳು, ಕಾರ್ಯಕರ್ತರಿಗೆ ಆ ಥರದ ಒಂದು ಆ ಹಿನ್ನೆಲೆ ಬಂದುಬಿಟ್ಟಿದ್ದಾರೆ. ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಈ ಕೋಮುವಾದಿ ಶಕ್ತಿಯನ್ನು ವಿರೋಧಿಸುವ ಧರ್ಮ ನಿರಪೇಕ್ಷ ಮನಸ್ಥಿತಿ ಕಾಂಗ್ರೆಸ್ ಎಲ್ಲರಿಗೂ ಇದೆ ಅನಿಸುತ್ತೆ ತಮಗೆ? ಎಲ್ಲರಲ್ಲೂ ಇದೆ. ನನಗೇನೋ ಸಣ್ಣ ಅನುಮಾನ ಇದೆ. ಯಾಕಂದರೆ ಈ ಕೋಮುವಾದಿಗಳು ಹ್ಯಾಂಗೆ ಸ್ಪ್ರೆಡ್ ಆಗ್ತಿದ್ದಾರೆ ಅಂತ ಅಂದರೆ, ಅವ್ರಿಗೆ ರಾಜಕೀಯ ಪಕ್ಷ ಅದು ಇದು ಅನ್ನೋದಿಲ್ಲ, ಎಲ್ಲ ಕಡೆ ಇನ್ಫಿಲ್ಟ್ರೇಟ್ ಆಗ್ತಾ ಇದ್ದಾರೆ. ಅಲ್ಲ, ಇನ್ಫಿಲ್ಟ್ರ್ ಆಗ್ತಾರೆ. ಬಟ್ ಕಾಂಗ್ರೆಸ್ನೊಳಗಡೆ ಅವ್ರು ಒಂದು ವೇಳೆ ಇನ್ಫಿಲ್ಟ್ರ್ ಆದರೂ ಕೂಡ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಯಾರು ಕೂಡ ಬಂದರೂ ಕೂಡ ದೇ ಕಾಂಟ್ ಸರ್ವೈವ್. ಕಾಂಗ್ರೆಸ್ಸನ್ನು ತಾವು ಬಂದ್ರಿ, ಅಧಿಕಾರಕ್ಕೆ ಕಾಂಗ್ರೆಸ್ ಬಂತು, ತಾವು ಮುಖ್ಯಮಂತ್ರಿ ಆದರೆ ಈ ಕೋಮುವಾದಿಗಳನ್ನು ಎದುರಿಸುವಂಥ ಪ್ರಕ್ರಿಯೆ ಏನಿದೆ ಅದರಲ್ಲಿ ನೀವು ಯಶಸ್ವಿ ಆಗಿದೆ ಅನ್ಸುತ್ತೆ. ಯಾಕಂದರೆ ವಿ ಆರ್ ಸೀಯಿಂಗ್ ದಟ್ ಸ್ಲೋಲಿ ದೇ ಆರ್ ಸ್ಪ್ರೆಡಿಂಗ್. ಯಾರು ಈ ಸಂಘ ಪರಿವಾರದವರು ಮೊದಲು ಸ್ಪ್ರೆಡ್ ಅಲ್ಲಿ ಸ್ಪ್ರೆಡ್ ಆಗ್ತಿದ್ದಾರೆ. ಅದನ್ನು ತಡೆಗಟ್ಟೋದಕ್ಕೆ ಈಗ ನೋಡಿ, 5 ವರ್ಷ ಆಡಳಿತ ಮಾಡಿದ್ರು BJP ಅವರು, 3 ಜನ ಮುಖ್ಯಮಂತ್ರಿಗಳಾದರು, ಮಾಡಬಾರ್ದದ್ದೆಲ್ಲ ಭ್ರಷ್ಟಾಚಾರಗಳನ್ನು ಮಾಡಿದ್ರು, ಜೈಲಿಗೆ ಹೋಗೋಂಥ ಪರಿಸ್ಥಿತಿನೂ ನಿರ್ಮಾಣ ಮಾಡ್ಕೊಂಡ್ರು, ಜೈಲಿಗೂ ಹೋದ್ರು ಕೂಡ. ಮತ್ತು ಅಷ್ಟೊಂದು ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಕೋಮುವಾದಿ ಸರ್ಕಾರ ಕರ್ನಾಟಕದಲ್ಲಿ ಬಂದಿರಲಿಲ್ಲ. ಅದನ್ನು ತೆಗಿಬೇಕು ಅಂತಕ್ಕಂಥದ್ದೇ ನಮ್ಮ ಹೋರಾಟ ಇದ್ದದ್ದು. ಅದಕ್ಕೋಸ್ಕರನೇ ಪಾದಯಾತ್ರೆ ಮಾಡೋದು, ಹೋರಾಟಗಳು ಮಾಡೋದು, ಹಳ್ಳಿಗಳಿಗೆ ಸಂಘಟನೆ ಮಾಡ್ತಕ್ಕಂಥದ್ದನ್ನು ಮಾಡೋದು, ಅವರ ಕೆಟ್ಟ ಆಡಳಿತವನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋದು, ಇವೆಲ್ಲ ಮಾಡಿ ಅವರನ್ನು ಸೋಲಿಸಿದ್ದೀವಿ 2013ರಲ್ಲಿ. ನಮ್ಮ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ಸು ಅಧಿಕಾರಕ್ಕೂ ಕೂಡ ಬಂತು. 121 ಜನ ಗೆದ್ದು ನಾವು ಅಧಿಕಾರಕ್ಕೂ ಕೂಡ ಬಂದಿದ್ದೀವಿ. ಸೊ ಹಾಗಾಗಿ ನಾವು ಕಾಂಗ್ರೆಸ್ ಅಂತ BJPಯನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸದಲ್ಲಿ ನಾವು 2013ರಲ್ಲಿ ನಾವು ಸಫಲರಾಗಿದ್ದೇವೆ. ಮತ್ತು ಮುಂದೆನೂ ಕೂಡ ಸಫಲರಾಗ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ನೀವು ಗಮನಿಸಿ, ಈಗ ದೇಶದ ಒಟ್ಟಾರೆ ಪರಿಸ್ಥಿತಿಯನ್ನು ನೋಡಿ. ಒಂದು, ನಮ್ಮ ವೈಯಕ್ತಿಕವಾದ ಆಹಾರ ಸ್ವಾತಂತ್ರ್ಯ ಏನಿದೆ, ಆ ಆಹಾರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಅವ್ರ ವಿರುದ್ಧ ಪ್ರಚಾರ ನಡೆಸೋದು ನಡೀತಾ ಇದೆ. ನಾನು ಏನು ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ಯಾರೋ ದೆಹಲಿಲಿ ಕೂತ್ಕೊಂಡು ಡಿಕ್ಟೇಟ್ ಮಾಡುವ ಪರಿಸ್ಥಿತಿ ಇದೆ. ಅದರ ಜೊತೆಗೆ ಈ ದಲಿತರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಗಳು, ನನಗೆ ಇದರ ವಿರುದ್ಧ ಕಾಂಕ್ರೀಟ್ ಆದ, ಇವನ್ ನ್ಯಾಷನಲ್ ಲೆವೆಲ್ ಇಟ್ಕೊಳ್ಳಿ, ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಕಾಂಗ್ರೆಸ್ ಪಾರ್ಟಿಯಿಂದ ಕಾಣ್ತಾ ಇಲ್ಲ. ಈ ಮೋದಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಒಂದು ಭ್ರಮಾತ್ಮಕವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರು ಏನು ಅಂತ ಅದರ ನ್ಯಾಷನಲ್ ಲೆವೆಲಿಂದ ಕೌಂಟ್ರ್ ಮಾಡೋದು, ಸ್ಟೇಟ್ ಲೆವೆಲಿಂದ ಕೌಂಟ್ರ್ ಮಾಡೋದು, ಅದು ಕಾರ್ಯಕ್ರಮಗಳ ಮೂಲಕ ಕೌಂಟ್ರ್ ಮಾಡೋದು. ಆ ಕೌಂಟ್ರ್ ಮಾಡುವುದು ನನಗೆ ಕಾಣ್ತಾ ಇಲ್ಲ. ನಿಮಗೆ ಇದಕ್ಕೆ ಈ ಆರ್ಗನೈಸೇಷನ್ ವೈಫಲ್ಯ ಅಂತೀರೋ ಇದಕ್ಕೆ ಅಂತೀರಿ? ಇಡೀ ದೇಶದಲ್ಲಿ ಯಾವುದಾದರೂ ಪಕ್ಷ ಭಾರತೀಯ ಜನತಾ ಪಕ್ಷವನ್ನು ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ರೀಜನಲ್ ಪಾರ್ಟಿಗಳು ಮಾಡೋಕ್ಕಾಗಲ್ಲ. ಕೆಲವು ರೀಜನಲ್ ಪಾರ್ಟಿಗಳು ಅವ್ರವ್ರ ಶಕ್ತಿ, ಅವ್ರ ಬೇರುಗಳು ಗಟ್ಟಿ ಮಾಡ್ಕೊಂಡಿರ್ಬೋದು, ಆದರೆ ಇಡೀ ದೇಶದಲ್ಲಿ ಅದು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದನ್ನು ಮಾಡ್ತಾಯಿದ್ದೀವಿ, ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಮೋದಿಯವರು ಪ್ರಧಾನಮಂತ್ರಿ ಆದದ್ದು ಜನ ಕಾಂಗ್ರೆಸ್ಸನ್ನು ಸೋಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ, ಅವರ ಅಲಯನ್ಸ್ ಪಾರ್ಟಿಗಳಿಗೆ ಓಟ್ ಕೊಟ್ಟದ್ದು ಬದಲಾವಣೆ ಬೇಕಾಗಿತ್ತು ಅಂತ ಕೊಟ್ಟರು. ಯಾಕಂದರೆ 10 ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು.
ಆಂಟಿ ಇನ್ಕುಂಬೆನ್ಸಿ ಇತ್ತು. ಜೊತೆಗೆ ಮನಮೋಹನ್ ಸಿಂಗ್ ಅವರು ಒಳ್ಳೆ ಕೆಲಸಗಳು ಮಾಡಿದ್ರು ಕೂಡ ಅವರು ಹೆಚ್ಚು ಮಾರ್ಕೆಟಿಂಗ್ ಮಾಡ್ಕೊಳ್ತಕ್ಕಂಥದ್ದು ಸೆಲ್ಫ್ ಮಾರ್ಕೆಟಿಂಗ್ ಏನಿದೆ ಅದನ್ನು ಅದು ಕಾಂಗ್ರೆಸ್ನಲ್ಲಿ ಮಾಡಲಿಲ್ಲ. ಅದನ್ನು ಅದು ಮಾಡಿದರೆ ಬಹುಶಃ ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕೆಲಸಗಳಿದಾವಲ್ಲ, ಅನೇಕ ಅವರು ಮಾಡಿದಂಥ ಪ್ರಗತಿಪರವಾದಂಥ ತೀರ್ಮಾನಗಳಿದಾವಲ್ಲ, ಅವು ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥವು. ಫಾರ್ ಎಕ್ಸಾಂಪಲ್ ಸರ್, ಅದನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಅವರು ಕನ್ವಿನ್ಸ್ ಮಾಡೋದ್ರಲ್ಲಿ ಎಲ್ಲೋ ವಿಫಲರಾದ್ರು ಅಂತ ಅನ್ಸಲ್ವ ನಿಮಗೆ? ಇಲ್ಲ, ಆದರೂ ಜನ ಬದಲಾವಣೆ ಬಯಸಿದಾಗ ಇವೆಲ್ಲನೂ ಕೂಡ ನಾವು ಜನರ ಮುಂದೆ ಈಗ ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಹಿಂದೆ ಯಾವಾಗಲೂ ಕೂಡ ಮಾಡಿರಲಿಲ್ಲ. ಎಂಪ್ಲಾಯ್ಮೆಂಟು ಗ್ಯಾರಂಟಿ ಆ್ಯಕ್ಟ್ ಹಿಂದೆ ಯಾವಾಗಲೂ ಮಾಡಿರಲಿಲ್ಲ. ಆರ್ ಟಿ ಆಮೇಲೆ ಎಜುಕೇಷನ್, ರೈಟ್ ಟು ಎಜುಕೇಷನ್ ಅದು ಯಾವಾಗಲೂ ಕೂಡ ಮಾಡಿರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ಇವೆಲ್ಲ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥವು. ಚರ್ಚೆ ಮಾಡೋಣ ಸರ್, ಇನ್ನೊಂದು ವಿರಾಮ ಸಮಯ. ಒಂದು ಪ್ರಿಯ ವೀಕ್ಷಕರೇ, ಈಗೇನು ಸಿದ್ದರಾಮಯ್ಯನವರ ಸರ್ಕಾರ ಅವರ ನೇತೃತ್ವದ 4 ವರ್ಷಗಳನ್ನು ಪೂರೈಸಿದೆ. ಆ ಸರ್ಕಾರ ಅವರ ಸಾಧನೆ ಇದ್ರ ಬಗ್ಗೆ ಕೂಡ ಮಾತಾಡೋದು ವಿರಾಮದ ನಂತರ. ಈಗ ವಿರಾಮ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸರ್, ನಾವು ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ಚರ್ಚೆ ಮಾಡಿದ್ವಿ. ಈಗ ತಾವು 4 ವರ್ಷಗಳನ್ನು ಪೂರೈಸಿದಿರಿ, 5ನೇ ವರ್ಷಕ್ಕೆ ತಾವು ಹೆಜ್ಜೆ ಇಡ್ತಾ ಇದ್ದೀರಿ. ಈ 4 ವರ್ಷಗಳನ್ನು ತಾವು ಹಿಂತಿರುಗಿ ನೋಡಿದರೆ, ನಾನು ಮತ್ತೆ ಸವಾಲಿಗೆ ಬರ್ತೀನಿ. ಇವತ್ತು ಸವಾಲಿಂದನೇ ಪ್ರಾರಂಭ ಮಾಡಿದ್ರು, ಮತ್ತೆ ಸವಾಲು. ನೀವು ಈ 4 ವರ್ಷಗಳಲ್ಲಿ ಬಹುಮುಖ್ಯವಾಗಿ ಎದುರಿಸಿದ ಸವಾಲೇನು ಮತ್ತು ತಮ್ಮ ಸಫಲತೆ ಏನು ಅಂತ ಅನಿಸುತ್ತೆ? ಈ 4 ವರ್ಷಗಳಲ್ಲಿ ನನಗೆ ತೃಪ್ತಿ ತಂದಿರತಕ್ಕಂಥದ್ದು ಏನು ಅಂತಂದರೆ, ನಾವು ನುಡಿದಂತೆ ನಡೆದಿದ್ದೀವಿ ಅಂತ. ಏನು ಪಾರದರ್ಶಕವಾದಂಥ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ದು, ನಮ್ಮ ಮ್ಯಾನಿಫೆಸ್ಟೋನಲ್ಲಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ದು, ಅದನ್ನು ಮಾಡಿದ್ದೀವಿ ಅಂತಕ್ಕಂಥ ತೃಪ್ತಿ ಇದೆ. ಅದರಿಂದ ಸವಾಲು ಅಂತಕ್ಕಂಥದ್ದು ಏನಿಲ್ಲ. ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೇನೆ, ನಮ್ಮ ಸರ್ಕಾರ ಮಾಡಿರೋಷ್ಟು ಅಭಿವೃದ್ಧಿ ಕೆಲಸಗಳನ್ನು ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ಬಟ್ ದಟ್ ಈಸ್ ಟ್ರೂ ಸರ್. ಬಟ್ ಅದನ್ನು ಜನರಿಗೆ ತಲುಪಿಸುವಲ್ಲಿ ಒಂದು ತಾವೇನು ಮಾಡಿದ್ದೀವಿ ಅನ್ನೋದು ಜನರಿಗೆ ತಲುಪಿಸುವುದು ಒಂದು. ಎರಡನೇದು ಓವರಾಲ್ ಇಮೇಜ್ ಬಿಲ್ಡಿಂಗ್. ಯಾಕಂದರೆ ತಮ್ಮ ಇಮೇಜನ್ನು ನಾಶಪಡಿಸೋದಕ್ಕೆ ಆ ಪ್ರತಿಪಕ್ಷಗಳು ಟ್ರೈ ಮಾಡ್ತಾನೆ ಇರ್ತದೆ. ಇಟ್ಸ್ ಪಾಲಿಟಿಕ್ಸ್, ಅದು ತಪ್ಪು ಅಂತ ಅದಕ್ಕೆ ಕೌಂಟ್ರ್ ಮಾಡೋದು. ಈ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಲ್ಲ, ಬಟ್ ಕೆಲಸ ಮಾಡಿದರೆ ಜನರಿಗೆ ತಲುಪಿಸೋ ಅಲ್ಲಿ ಎಲ್ಲೋ ಸ್ವಲ್ಪ ಸ್ಲೋ ಆಗಿದೆ. ದಟ್ಸ್ ಇಮೇಜ್ ಬಿಲ್ಡಿಂಗ್ನ ತಲುಪಿಸೋದು. ನಮ್ಮ ಸರ್ಕಾರ ಬಂದ ತಕ್ಷಣ ಶುರು ಮಾಡಿದ್ರು, ಈ ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅಂತ. ಅದು ಮೊದಲನೇ ಆರೋಪ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇದು ಅಹಿಂದ ಸರ್ಕಾರ ಅಂತ ಶುರು ಮಾಡಿದ್ರು, ನಿಷ್ಕ್ರಿಯ ಸರ್ಕಾರ ಅಂತ ಶುರು ಮಾಡಿದ್ರು. ನಾನು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟೆ. ನಾವು ಮಾಡಿರ್ತಕ್ಕಂಥ ಎಲ್ಲ ಸಾಧನೆಗಳು ಪಟ್ಟಿ ಮಾಡಿ ಹೇಳಿದೆ. ಒಂದು ನಿಷ್ಕ್ರಿಯ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದ? ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ರೆ ಬರೀ ಅಹಿಂದಕ್ಕೆ ಸೀಮಿತವಾಗಿರೋಂಥ ಕಾರ್ಯಕ್ರಮಗಳಲ್ಲ, ಎಲ್ಲ ಜನರನ್ನು ಒಳಗೊಂಡಂಥ, ಎಲ್ಲ ಜನರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದೀವಿ, ಕ್ಷೀರಭಾಗ್ಯ ಮಾಡಿದ್ದೀವಿ, ಕ್ಷೀರಧಾರೆ ಮಾಡಿದ್ದೀವಿ, ಕೃಷಿ ಭಾಗ್ಯ ಕಾರ್ಯಕ್ರಮ ಮಾಡಿದ್ದೀವಿ, ವಿದ್ಯಾಸಿರಿ ಕಾರ್ಯಕ್ರಮ ಮಾಡಿದ್ದೀವಿ. ಅದ್ಯಾರೋ ಕೆಲವೇ ಜನರಿಗೆ ಸೀಮಿತ ಅಲ್ಲ, ಅದು ಎಲ್ಲ ಜನರಿಗೂ ಕೂಡ ಅದು ಅನ್ವಯ ಆಗ್ತದೆ. ಈಗ ಸುಮಾರು 3.5 ಕೋಟಿ 4 ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಕೊಡ್ತಾಯಿದ್ದೀವಿ. ಅದರಲ್ಲಿ ಬರೀ ಅಹಿಂದದವರೇ ಬರಲ್ಲ. ಮತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದ ಅರ್ಧ ಗಂಟೆಯಲ್ಲಿ 5-6 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದೆ. ಆದರೂ ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಟೇಕ್ ಆಫೇ ಆಗಲಿಲ್ಲ ಈ ಸರ್ಕಾರ, ಟೇಕ್ ಆಫೇ ಆಗಲಿಲ್ಲ ಸರ್ಕಾರ ಅಂತ ಈ ಥರ ಒಂದು ವ್ಯವಸ್ಥಿತವಾದಂಥ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ. ಸೀಮಿತಗೊಳಿಸುವ ಯತ್ನ ಏನಿದೆ, ಒಂದು ತಾವು ಹಸಿವು ಮುಕ್ತ ಅಂತ ಅನ್ನಭಾಗ್ಯದಂಥ ಯೋಜನೆ ಇದೆಯಲ್ಲ, ತಾವು ಎಲ್ಲೋ ಹೇಳಿದ್ದೇರಪ್ಪ ನನಗೆ, ಯಾವನಿಗೆ ಹಸಿವಾಗಿದೆಯೋ ಅವನಿಗೆ ಈ ಕಾರ್ಯಕ್ರಮದ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ. ದಟ್ ಇಸ್ ಟ್ರೂ. ಬಟ್ ಇದು ಕೌಂಟ್ರ್ ಮಾಡಬೇಕಾದ್ರೆ 2 ರೀತಿ, ಒಂದು ರಾಜಕೀಯವಾಗಿ ಒಂದು ಕೌಂಟ್ರ್ ಮಾಡೋವಂಥದ್ದು, ಯು ಸಿ ವಿಲ್ ಹ್ಯಾವ್ ಟು ಕೌಂಟರ್. ದೆನ್ ಈ ರೀತಿಯ ಏನು ಟ್ಯಾಗ್ಲೈನ್ಗಳನ್ನು ಕೊಡ್ತಾರೆ ಅದರ ವಿರುದ್ಧ ಫೈಟ್. ಅದಕ್ಕೆ ನೀವು ಮತ್ತು ನಿಮ್ಮ ಪಕ್ಷ ಏನು ಮಾಡಿದೆ? ಫಲ ಯಾರಿಗೆ ಸಿಗ್ತಾ ಇದೆ ಅವರು ಉತ್ತರ ಕೊಡ್ತಾರೆ ಜನಗಳು. ಈಗ ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ಗಳು
ನಿಮಗೆ ಉತ್ತರ ಕೊಟ್ಟಿಲ್ಲ ಅಂತಲ್ಲ ಜನ. 9 ಉಪಚುನಾವಣೆಗಳು ನಡೆದಿದ್ದಾವೆ ನಾವು ಬಂದ ಮೇಲೆ. 9ರಲ್ಲಿ 6 ನಾವು ಗೆದ್ದಿದ್ದೀವಿ, 3 ಮಾತ್ರ ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಗಿರೋದು. 2 ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ, 2ರಲ್ಲೂ ನಾವು ಗೆದ್ದಿದ್ದೀವಿ. ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಯು ಪಿನಲ್ಲಿ ಅವರು ಗೆದ್ದ ಮೇಲೆ ಭಾಳ ದೇವರ್ ಫ್ಲೈಯಿಂಗ್ ಇನ್ ದಿ ಏರ್, ಗೆದ್ದಾಗೋಯ್ತು, ವಿಜಯೋತ್ಸವ ಮಾಡೋದು ಅಷ್ಟೇ ಬಾಕಿ ಉಳಿದಿರೋದು ಅಂತ ಮಾತಾಡ್ತಾಯಿದ್ರು. ನಾವು ಜನರ ಮುಂದೆ ಈ ಸರ್ ಮಾತಾಡಿದದ್ದು ಬರೀ ಅಭಿವೃದ್ಧಿ ನಮ್ಮ ಕೆಲಸಗಳು ಮಾತ್ರ ಹೇಳೋದು, ನಾವು ಅದನ್ನೇ ಪ್ರಸ್ತಾಪ ಮಾಡೋದು. ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ನೀವು ಮತಗಳ ಮೂಲಕ ನಮಗೆ ಕೂಲಿ ಕೊಡಿ ಅಂತ ಕೇಳೋಕ್ಕೆ ಶುರು ಮಾಡೋದು. ಯಾರ ಮೇಲೂ ಟೀಕೆ ಮಾಡಲಿಲ್ಲ, ಬಿ ಜೆ ಪಿಯವ್ರು ಟೀಕೆ ಮಾಡಲಿಲ್ಲ. ಯಡಿಯೂರಪ್ಪ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ನನ್ನ ಮೇಲೆ, ಶ್ರೀನಿವಾಸ್ ಪ್ರಸಾದ್ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ನಾವು ಅವ್ರ ಹೆಸರನ್ನೇ ಪ್ರಸ್ತಾಪ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಜನ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟರು. ಅಲ್ಲಲ್ಲ, ಇನ್ನೊಂದು ಸರ್ ಭಾಳ ಮುಖ್ಯವಾದ್ದು ಏನು, ಈ ಚುನಾವಣೆಯಲ್ಲಿ ಕೆಲವು ನಾಯಕರು, ಬಿ ಜೆ ಪಿ ನಾಯಕರು, ಈ ಜಾತಿಗಳು ತಮ್ಮ ಕಿಸೆಯಲ್ಲಿದ್ದಾವೆ ಅನ್ನೋ ರೀತಿ ಪ್ರಚಾರ ಮಾಡ್ತಿದ್ರು, ಜನ ಉತ್ತರ ಕೊಟ್ಟರು. ಬಟ್ ಈ ಪ್ರಯತ್ನಗಳೇನಿರ್ತವೆ ಜಾತಿ ಸಮೀಕರಣ ಮತ್ತು ಕೋಮು ಸಮೀಕರಣದ ಮೂಲಕ ರಾಜಕಾರಣ ಮಾಡೋದೇನಿದೆ ಉತ್ತರ ಪ್ರದೇಶದಲ್ಲಿ ನಮ್ಮ ಭಾಳ ಸ್ಪಷ್ಟ ಇದೆ. ಆ ಯತ್ನ ಕೂಡ ಮುಂದಿನ ಚುನಾವಣೆಯಲ್ಲಿ ನಡೆಯಲ್ಲ ಅಂತ ಹೇಳೋಕ್ಕಾಗಲ್ಲ. ಜಾತಿ ಮತ್ತು ಕೋಮು ಸಮೀಕರಣಕ್ಕೆ ಬಿ ಜೆ ಪಿಯವರು ಯತ್ನ ಮಾಡ್ತಾರೆ. ಅದಕ್ಕೆ ಕೌಂಟ್ರಾಗಿ ನೀವು ಏನು ಮಾಡ್ತೀರಿ? ನೋಡಿ, ನನಗೆ ಬಲವಾದ ನಂಬಿಕೆ ಇದೆ, ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಕಮ್ಯುನಲ್ ಕಾರ್ಡ್ ಏನು ಬಳಸಿದ್ರು ಅಥವಾ ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಇದನ್ನು ಬಳಸ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದು ಕರ್ನಾಟಕದಲ್ಲಿ ಆಗಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆನೇ ಬೇರೆ ಥರ ಇರ್ತಕ್ಕಂಥದ್ದು. ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಬುನಾದಿ ಇದೆ, ಬಸವಣ್ಣವ್ರ ಕಾಲದಿಂದ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಬುನಾದಿ ಇದೆ. ಜಾತ್ಯತೀತವಾಗಿ ಜನಗಳಿದ್ದಾರೆ. ಮತ್ತು ಇಲ್ಲಿ ಕರ್ನಾಟಕದ ಜನರಿದ್ದಾರಲ್ಲ, ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ. ಭಾಳ ಕಮ್ಯುನಲ್ಲಾಗಿ ಹೋಗೋದು ಭಾಳ ಕಡಿಮೆ. ಈಗ ನೋಡಿ, ನೀವು ನಮ್ಮ ಈ 2 ಬೈ ಎಲೆಕ್ಷನ್ನು ನಡೆದವಲ್ಲ, ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ, ಅಲ್ಲಿ ಯಡಿಯೂರಪ್ಪ 1 ತಿಂಗಳು ಕ್ಯಾಂಪ್ ಮಾಡಿದ್ರು ಕೂಡ ಆ ಮತದಾರರಿಗೆ ನಾವು ಕಾಂಗ್ರಾಜುಲೇಟ್ ಹೇಳಲೇಬೇಕು, ಜಾತಿ ಸಮೀಕರಣ ಒಪ್ಪಿಲ್ಲ. ಬಟ್ ಏನೇ ಇದು ಮಾಡಿದ್ರು ಕೂಡ ಎಲ್ಲ ಜಾತಿಯವರು ಓಟ್ ಹಾಕಿದ್ರು, ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್, ಇನ್ಕ್ಲೂಡಿಂಗ್ ಲಿಂಗಾಯತ್ಸ್. ಹಿಂದುಳಿದವ್ರ ಜೊತೆಗೆ, ಅಲ್ಪಸಂಖ್ಯಾತರ ಜೊತೆಗೆ, ದಲಿತರ ಜೊತೆಗೆ ಇವರು ಕೂಡ ಓಟ್ ಹಾಕಿದ್ರು ನಮಗೆ. ಅದರಿಂದ ಅವ್ರು ಎಷ್ಟೇ ಕಮ್ಯುನಲ್ ಕಾರ್ಡ್ ಪ್ಲೇ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಅವ್ರು ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಅಂಥ ಒಂದು ಇಲ್ಲಿ ಒಂದು ಸಾಮಾಜಿಕವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹೇಳ್ತೀರಿ ಸರ್ ಅಂದರೆ, ಒಂದು ಚುನಾವಣೆ, ತಾವು ಹಲವಾರು ಚುನಾವಣೆಗಳನ್ನು ನೋಡಿದಿರಿ, ಚುನಾವಣೆಯ ಒಳಗಡೆ ನಮಗೆ ಗೊತ್ತಿಲ್ಲದಿದ್ದಾಗ ಯಾವುದೋ ಒಂದು ಇಶ್ಯೂ ಎಮರ್ಜ್ ಆಗಿಬಿಡುತ್ತೆ, ಅದು ಅಂಡರ್ ಕರೆಂಟ್ ಇದ್ದಾಗಿರುತ್ತೆ. ಅದರ ಜೊತೆಗೆ ಧರ್ಮ ಮತ್ತು ಈ ಜಾತಿ ಏನಿದೆ ಇದು ಭಾಳ ಸೆನ್ಸಿಟಿವ್ ಆದ್ದು. ಅದು ಒಂದು ಕಡೆ ಮನುಷ್ಯನನ್ನು ಜೋಡಿಸ್ತಾ, ಇನ್ನೊಂದು ಕಡೆ ಹೊಡಿತಾ ಹೋಗುತ್ತೆ. ಆ ರೀತಿಯ ಕಾರ್ಡ್ಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದರೆ ಆವಾಗ ನೀವು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಿಮ್ಮನ್ನು ಕೈ ಹಿಡಲ್ಲ. ಯು ಹ್ಯಾವ್ ಟು ಕೌಂಟರ್ ಇಟ್. ಹೌ ಟು ಕೌಂಟರ್ ಇಟ್ ಈಸ್ ಎ ಕ್ವೆಶ್ಚನ್. ನೀವು ಮಾಡೋ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ, ಬಟ್ ಇಲೆಕ್ಷನ್ ಟೈಮಿನಲ್ಲಿ ಒಂದು ಹರಿದು ಬಿಡ್ತಾರೆ. ಹಲವಾರು ಈ ಚುನಾವಣೆ ಉದಾಹರಣೆ ಕೊಡ್ಬೋದು. ನೋಡಿ, ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು. ಕೋಸ್ಟಲ್ ಏರಿಯಾ ಇದೆಯಲ್ಲ, ಕರಾವಳಿ ಪ್ರದೇಶ, ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು. ಅಲ್ಲಿ ಚರ್ಚ್ಗಳ ಮೇಲೆಲ್ಲ ದಾಳಿಗಳೆಲ್ಲ ನಡೆದಿದ್ದವು. ನಾವೊಂದು ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ ಅಂಥೇಳಿ ಒಂದು ಪಾದಯಾತ್ರೆ ಮಾಡಿದವು. ಜನ ಬದಲಾವಣೆ ಆದರು. ಅಲ್ಲಿ ಅವ್ರದ್ದು ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥದ್ದು, RSSನವ್ರ ಬೇಸು, ಬಜರಂಗ ದಳದ ಬೇಸು ಇರ್ತಕ್ಕಂಥ ಪ್ರದೇಶ. ಅಲ್ಲಿ ನಾವು ಬಹುತೇಕ ಸೀಟುಗಳಿಂದ ಗೆದ್ದುಬಿಟ್ಟು ನಾವು ಮಂಗಳೂರಿನಲ್ಲಿ, ಉಡುಪಿನಲ್ಲಿ 2 ಜಿಲ್ಲೆಗಳಲ್ಲಿ ಗೆದ್ದವು. ಸೊ ಅದರಿಂದ ಜನರು ಅವರೆಷ್ಟೇ ಕಮ್ಯುನಲ್ ಕಾರ್ಡನ್ನು ಪ್ಲೇ ಮಾಡಿದ್ರು ಕೂಡ ಜನರು ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಆ ಒಂದು ಜಾತ್ಯತೀತ ಮನೋಭಾವ ಜನರಲ್ಲಿದೆ. ಬಟ್ ಆದರೂ ಇದಕ್ಕೆ ಎಕ್ಸೆಪ್ಷನ್ ಆಗಿ ಸರ್, ನಿಮಗೆ ಫಾರ್ ಎಕ್ಸಾಂಪಲ್ ಇಲೆಕ್ಷನ್ ಬರುತ್ತೆ, ನನಗೆ ಭಾಳ ಮುಖ್ಯ, ಎಲ್ಲ ಇಲೆಕ್ಷನ್ ಬರುವ ಸಂದರ್ಭದಲ್ಲಿ ಯಾರೋ ಬಡವ ಹಸುವನೋ ಇನ್ನೇನೋ ಹೊಡ್ಕೊಂಡು ಹೋಗಿರ್ತಾನೆ, ಮಾರಾಟ ಮಾಡೋದು ತಗೊಂಡೋಗಿರ್ತಾನೆ. ಇದ್ದಕ್ಕಿದ್ದಾಗ ಅದು ಕಮ್ಯುನಲ್ ಬಣ್ಣ ಕೊಟ್ಬಿಟ್ಟು ಹೊಡೆದಾಕ ಕೊಂದ್ಬಿಟ್ಟು ಇಡೀ ಇದರಲ್ಲಿ ಬಹುಸಂಖ್ಯಾತರ ಮನಸ್ಸನ್ನು ಕೆರಳಿಸ್ತಾರೆ. ಇಂಥ ವಿಚಾರಗಳು ಇದು ಇವತ್ತಿನಿಂದ ಮಾಡ್ತಾ ಇಲ್ಲ ಶಶಿಧರ್ ಭಟ್ರೆ, ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನೆನ್ನೆ ಮೊನ್ನೆ ಮಾಡಿದ್ದಲ್ಲ. ಅದೆಲ್ಲ ಮಾಡಿದ್ರೂ ಕೂಡ ಅವ್ರು ಸಕ್ಸಸ್ ಆಗಲಿಲ್ಲ.
ಇದು ಇವತ್ತಿಂದಲ್ಲ, ಇದು ಭಾಳ ವರ್ಷಗಳಿಂದ ಕೂಡ ಪ್ರಾಣಿ ದಯಾ ಸಂಘಗಳು, RSSನವರು, ಬಜರಂಗ ದಳದವರು ಇವೆಲ್ಲ ಮಾಡುತ್ತಲೇ ಇದ್ದಾರೆ. ಆದರೂ ಜನಕ್ಕೆ ಯಾರೂ ಸೊಪ್ಪಾಕಲ್ಲ. ಬಟ್ ಎರಡು ರೀತಿ ಮಾಡ್ತಾರೆ. ಒಂದು ಸೋಷಿಯಲ್ ಮೀಡಿಯಾಗಳ ಬಳಕೆ, ಅದರಲ್ಲಿ ಕಾಂಗ್ರೆಸ್ ಇನ್ನೂ ಹಿಂದಿದೆ ಅಂತ ನಾನು ನಂಬಿದ್ದೇನೆ. ಸೋಷಿಯಲ್ ಮೀಡಿಯಾವನ್ನು ಬಳಸಿ ಹೆಂಗೆ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅಂತಂದರೆ, ಯಾರೋ ಧರ್ಮನಿರಪೇಕ್ಷವಾದಿ ಇದ್ದರೆ ಅವನ ತಲೆ ಕೆಡಿಸ್ಬಿಟ್ಟು ಅವನೇ ನಾಶ ಆಗೋಗ್ಬಿಡ್ಬೇಕು. ಆ ರೀತಿ ಸಿಸ್ಟಮೆಟಿಕ್ಕಾಗಿ ಸ್ಪ್ರೆಡ್ ಮಾಡೋದೇನಿದೆ ಅದರಲ್ಲ ಅವ್ರು ಶೂರು. ಅದಕ್ಕೆ ಕೌಂಟ್ರ್ ಮಾಡೋದಕ್ಕೆ, ಯಾಕಂದರೆ ಇಲೆಕ್ಷನ್ ಟೈಮ್ನಲ್ಲಿ ಈ ಸೋಷಿಯಲ್ ಮೀಡಿಯಾಗಳು ಭಾಳ ಮಹತ್ವದ ಪಾತ್ರ ವಹಿಸ್ತವೆ. ಯಾಕಂದರೆ ದೇಶದ ಪ್ರಧಾನಿನೇ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಪ್ರಧಾನಿಯಾಗಿದೆ, ದಟ್ ವಿ ನೋ. ಸೊ ಇದ್ರ ಕೌಂಟ್ರ್ ಮಾಡೋದಕ್ಕೆ ನನಗೆ ಕಾಣ್ತಾ ಇಲ್ಲ. ನಾನು ಸೋಷಿಯಲ್ ಮೀಡಿಯಾಗಳು ನೋಡಿದಾಗ ಈಗ ಬಂದುಬಿಟ್ಟು ನಿಮ್ಮ ಮೇಲೆ ಸುಮ್ಮನೆ ಬೈತಾ ಹೋಗ್ತಿರ್ತಾರೆ ಯಾರೋ ಸಂಘ ಪರಿವಾರದರು, ಉತ್ತರ ಕೊಡೋರು ಒಬ್ಬರು ಇರಲ್ಲ ಅಲ್ಲಿ. ಅದರ ಕೌಂಟ್ರ್ ಮಾಡೋದಕ್ಕೆ, ಅದು ಸುಳ್ಳು ಅಂತ ಹೇಳೋದಕ್ಕೆ, ಇದು ಹಾಕ್ಕೊಡ್ದು ಅಂತ ಹೇಳೋದಕ್ಕೆ ಒಂದು ಮೆಕ್ಯಾನಿಸಮ್ ಬೇಕಲ್ವ ಸರ್? ಇಲ್ಲ, ನೀವು ಹೇಳೋದು ಕರೆಕ್ಟಾಗಿದೆ. ನಾವು ಈ ಸಾಮಾಜಿಕ ಜಾಲತಾಣ ಇದೆಯಲ್ಲ, ಇದನ್ನು ಹೆಚ್ಚು BJP ಅವರಷ್ಟು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅದು ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ತೀವಿ ನಾವು. ಬಿಕಾಸ್ BJP ಅವರಷ್ಟು ನಾವು ಸುಳ್ಳು ವಿಚಾರಗಳನ್ನು ಸುಳ್ಳು ಹೇಳಿ ಅದನ್ನು ನಿಜ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಅಗತ್ಯ ಇಲ್ಲ. ನಾವು ವಾಸ್ತವವಾದಂಥ ವಿಚಾರಗಳನ್ನೇ ಹೇಳಿ ಜನರನ್ನು ಪರಿವರ್ತನೆ ಮಾಡ್ತಕ್ಕಂಥ, ಜನರ ಮನಸ್ಸಿಗೆ ತಿಳಿಸ್ತಕ್ಕಂಥ ಅವ್ರ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಅದನ್ನು ಈ ಸರಿ ಸೋಷಿಯಲ್ ಮೀಡಿಯಾನು ಕೂಡ ನಾವು ಅದನ್ನು ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ಬಳಸಿ ಈ ಜಾತಿವಾದಿ ಮನಸ್ಸುಗಳು ಹೆಂಗೆ ಕೆಲಸ ಮಾಡ್ತವೆ ಅಂದರೆ, ಭಾಳಷ್ಟು ಕಡೆ ನೀವು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಿಮಗೂ ಬಹುವಚನ ಬಳಸಲ್ಲ, ಅವರು ಏಕವಚನದಲ್ಲಿ ಹೌದೌದು. ಅದ್ರ ಕೌಂಟ್ರ್ ಮಾಡೋದಕ್ಕೆ ಕಾಂಗ್ರೆಸ್ ಅಂತ ಒಂದು ಪಕ್ಷಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅನ್ನೋದು ನನ್ನ ಭಾಳ ಮುಖ್ಯವಾದ ಪ್ರಶ್ನೆ. ಅದು ಪ್ರಯತ್ನ ಮಾಡಿಲ್ಲ ಅಷ್ಟೇ, ಸಾಧ್ಯ ಆಗಿಯೇ ಆಗ್ತದೆ. ಆ ಪ್ರಯತ್ನ ನಾವು ಹೆಚ್ಚು ಮಾಡಿಲ್ಲ, ಇನ್ನು ಮುಂದೆ ಆ ಪ್ರಯತ್ನನೂ ಕೂಡ ಮಾಡ್ತೀವಿ. ಓಕೆ ಪ್ರೇಕ್ಷಕರು, ಒಂದು ವಿರಾಮ ತಗೋತೇನೆ. ವಿರಾಮದ ನಂತರ ಈ ಏನು ಆಪ್ತ ಸಂವಾದ ಏನಿದೆ ಇದರ ಕನ್ಕ್ಲೂಡಿಂಗ್ ಪಾರ್ಟ್ ಇರ್ತಾ. ಈಗ ಒಂದು ವಿರಾಮ. ಎಸ್ ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಈ ಆಪ್ತ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನನ್ನ ಜೊತೆ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸರ್, ಈಗ ಇನ್ನು ಚುನಾವಣೆಗೆ 1 ವರ್ಷ ಇದೆ. ನಾವು ಬರೋಣ, ಈಗ 4 ವರ್ಷ ಮುಗಿಸಿ 5ನೇ ವರ್ಷಕ್ಕೆ ತಾವು ಹೋಗ್ತಾ ಇದ್ದಾರೆ. ಈ ನಡುವೆ BJP ಮಿಷನ್ 150 ಅಂತಿದ್ದಾರೆ. ಈ ಕಡೆ JDSನವರು ನಾವು ಮಾತ್ರ ಸರ್ಕಾರ ಮಾಡ್ತೀವಿ, ನಮಗೆ 100 ಚಿಲ್ಲರೆಗೆ ಪ್ರಾಬ್ಲಮ್ ಇಲ್ಲ ಅಂತಾರೆ. ಇದ್ರ ನಡುವೆ ನೀವು ಹ್ಯಾಕ್ ಫೈಟ್? 150 ಮಿಷನ್ನು, ಅದು ಯಾವ ಮಿಷನ್ನ ಗೊತ್ತಿಲ್ಲ, 150. ಇನ್ನೊಂದು ಕಡೆ JDSನವ್ರು ಹೇಳ್ತಿದ್ದಾರೆ, ಇದು ನಾವು ನಮ್ಮದೊಂದೇ ಪಕ್ಷ ಹೋಗಿ ಸರ್ಕಾರ ಮಾಡುತ್ತೆ, ನೋ ಪ್ರಾಬ್ಲಮ್. ಅವರು ಲೆಕ್ಕಾಚಾರ ಹೇಳ್ತಾರೆ, ಉತ್ತರ ಕರ್ನಾಟಕ, ಹೈದರಾಬಾದ್, ಕರ್ನಾಟಕ, ಹಳೆ ಮೈಸೂರು ಎಷ್ಟು ಬಿಡುತ್ತೆ. BJP ಆಲ್ಸೋ. ಇದರ ನಡುವೆ ಕಾಂಗ್ರೆಸ್ ಸ್ಟ್ಯಾಂಡ್ ಎಲ್ಲಿ? ಹೌ ಟು? ಈಗ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾದಾಗ ಒಂದು ಪರ್ಸೆಪ್ಷನ್ನು ಬಂದ್ಬಿಟ್ಟಿತ್ತು, BJPನೇ ಅಧಿಕಾರಕ್ಕೆ ಬರ್ತದೆ ಅಂತ. ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಈ ಚುನಾವಣೆಗಳು ನಡೆದಿರೋದು, ಬೈ ಎಲೆಕ್ಷನ್ಗಳು ನಡೆದಿರೋದು. ಅದು ಗೆದ್ದಾಗೋಯ್ತು ಅಂತ ತಿಳ್ಕೊಂಡಿದ್ರು ಎರಡೂ ಕೂಡ. ಅದು ಫಲಿತಾಂಶ ಬಂದ ಮೇಲೆ ಈಗ ಅವರಿಗೆ ಗೊತ್ತಾಗಿದೆ ಮಿಷನ್ 150 ಅಂತಕ್ಕಂಥದ್ದು ಭ್ರಮೆ ಆಗ್ತದೆ ಅಂಥೇಳಿ. ನಾವೇನು ಜನರಿಗೆ ಭ್ರಮೆ ಹುಟ್ಟಿಸ್ಲಿಕ್ಕೆ ಏನು ಇದನ್ನು ಪ್ರಯತ್ನ ಮಾಡಿದ್ದೋ, ಅದು ಪ್ರಯತ್ನಕ್ಕೆ ಜನ ಸೊಪ್ಪಾಕಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಈಗ BJP ಪಕ್ಷ ಒಡೆದೋಗಿತ್ತು ಕಳೆದ ಚುನಾವಣೆಯಲ್ಲಿ 2013ರಲ್ಲಿ. KJP BJP ಆಗಿಬಿಟ್ಟಿತ್ತು, ಮತ್ತು BSR ಪಾರ್ಟಿ ಆಗಿಬಿಟ್ಟಿತ್ತು. ಹಾಗಾಗಿ ಕಾಂಗ್ರೆಸ್ ಗೆದ್ದು ಬಿಡ್ತು ಅಂತ ಒಂದು ವಾದ ಮಾಡ್ತಾಯಿದ್ರು. ಈಗ ಉಪಚುನಾವಣೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ರಲ್ಲ, KJPನೂ ಅಲ್ಲೇ ಇತ್ತು, BSR ಅವರೇ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಈಗ ಮತ್ತು ಯಾಕೆ ಸೋತರು? ಇದು ಜನ ಅವ್ರನ್ನ ನಂಬೋದಿಲ್ಲ. ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವರ ಕೋಮುವಾದಿ. ಬಟ್ ಅವರು ಸೇರಿದ ಪ್ರಬಲ ಜಾತಿ ಏನಿದೆ ಅದು ಯಡಿಯೂರಪ್ಪನವ್ರ ಕೈ ಹಿಡಿಯಲ್ಲ, BJP ಕೈ ಹಿಡಿಯಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಜಾತಿಗಳನ್ನು ಕೂಡ ಒಳಗೊಂಡಂಥ ಪಕ್ಷ, ಎಲ್ಲ ಜಾತಿಗಳ ಪರವಾಗಿರ್ತಕ್ಕಂಥ ಪಕ್ಷ. ಅವ್ರಿಗೆ ಜಾತಿ ಗೀತಿ ಇಲ್ಲ, ಎಲ್ಲರನ್ನೂ ತಗೊಂಡೋಗ್ಬೇಕು, ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಕಾಂಗ್ರೆಸ್ ಪಕ್ಷ. ಅವರು ಆ ಜಾತಿ ಮಾಡೋದೇ ಅವರಿಗೆ ಮುಳುವಾಗತ್ತೆ. ಜಾತಿ ಮಾಡಿದಷ್ಟು ಅವರು ಮುಳುವಾಗತ್ತೆ. ಗುಂಡ್ಲುಪೇಟೆಯಲ್ಲಿ ನಂಜನಗೂಡಿನಲ್ಲಿ ಅದೇ ಆದದ್ದು. ಅತಿ ಜಾತಿ ಮಾಡೋಕ್ಕೆ ಹೋಗಿ ಅವರು ಭಾಳ ಕೆಟ್ಟದಾಗಿ ಸೋತರು. ವಾಟ್ ಅಬೌಟ್ JDS ನಾವು ಮಾತ್ರ ಬರ್ತೀವಿ? ಇಲ್ಲ, JDS ಅವ್ರ ಶಕ್ತಿ ಇರೋದೇ 4-5-6 ಜಿಲ್ಲೆಗಳಲ್ಲಿ. ಅದಕ್ಕಿಂತ ಅವ್ರು ಹೆಚ್ಚಾಗಿ ಬೆಳೆಯೋಕ್ಕೆ ಸಾಧ್ಯನೂ ಆಗಿಲ್ಲ, ಬೆಳೆದೂ ಇಲ್ಲ. ಈಗ ನಾನು JDSನಲ್ಲಿ ಇದ್ದವನೇ ಅಲ್ಲ, ನನಗೆ ನಮ್ಮ
JDS ಶಕ್ತಿ ಎಷ್ಟಿದೆ ಅನ್ನೋದು ನಾವೇ ಕಿಂಗ್ ಮೇಕರ್ ಆಗ್ತೀವಿ, ನಾವು ಕಿಂಗ್ ಆಗ್ತೀವಿ ಅಥವಾ ಕಿಂಗ್ ಮೇಕರ್ ಆಗ್ತೀವಿ, ಮೂರನೇದು ಪ್ರಶ್ನೆ ಇಲ್ಲ ಅನ್ನೋದು JDS ನಾಯಕರು. ಅವ್ರು ಏನೋ 2006ರಲ್ಲಿ ಆಗ್ಬಿಡ್ತಲ್ಲ, ಸಮ್ಮಿಶ್ರ ಸರ್ಕಾರ ಆಯ್ತಲ್ಲ, ಆ ಭ್ರಮೆನಲ್ಲೇ ಇದ್ದಾಗ ಕಾಣಿಸುತ್ತೆ. ಹಂಗೆಲ್ಲ ಆಗೋದಿಲ್ಲ. ಈ ಸಾರಿ ಜನರು ಇವರು ಎಷ್ಟೇ ಅಪಪ್ರಚಾರಗಳು ಮಾಡಿದ್ರು ಕೂಡ, ಎಷ್ಟೇ ಈ ಥರದ ಹೇಳಿಕೆಗಳು ಕೊಟ್ಟರೆ ನಾವೇ ಅಧಿಕಾರಕ್ಕೆ ಬರೋದು, ನಾವೇ ಮಿಷನ್ 150 ಅಂತ ಒಬ್ಬರು ಹೇಳ್ತಾರೆ, ಇನ್ನು ಕೆಲವರು ನಾವೇ ಅಧಿಕಾರಕ್ಕೆ ಬಂದೇ ಬರ್ತೀವಿ, ನಾವೇ ಕಿಂಗ್ ಮೇಕರ್ ಆಯ್ತೀವಿ ಅಂತ ಇನ್ನೊಬ್ಬರು ಹೇಳ್ತಾ ಇದ್ದಾರೆ. ಇವೆರಡೂ ಕೂಡ ಹುಸಿ ಆಗ್ತವೆ. ನಾವೇ ಕಾಂಗ್ರೆಸ್ ಪಕ್ಷನೇ 2018ರಲ್ಲಿ ಮತ್ತೆ ಗೆಲ್ತೇವೆ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಇನ್ನೊಂದು ವಾತಾವರಣ ಇದೆ, ತಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀರಿ. ಮೊದಲನೇದಾಗಿ ನಮಗೆ ಮೊದಲು ಏನು 80ರ ದಶಕದ ಜನತಾ ಪರಿವಾರದ ರಾಜಕಾರಣ ಬಂದಾಗ ಕಾಂಗ್ರೆಸ್ ವಿರುದ್ಧ ಉಳಿದೆಲ್ಲ ಪಕ್ಷಗಳು ಒಂದಾಗ್ಬಿಟ್ಟು ಹೋರಾಟ ಮಾಡೋ ವಾತಾವರಣ ಇತ್ತು. ಇವತ್ತು ಎಲ್ಲರ ಮುಂದಿರುವ ಪ್ರಶ್ನೆ, ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ BJPಯೇತರ ಪಕ್ಷಗಳು ಒಂದಾಗಬೇಕು ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಎಸ್, ಅದು ನ್ಯಾಷನಲ್ ಲೆವೆಲ್ಲು ಕೇಳಿ ಬರ್ತಾ ಇದೆ, ರಾಜ್ಯದಲ್ಲೂ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ನಾನೇ ಆಸ್ಕರ್ ಫರ್ನಾಂಡಿಸ್ ಅವರು ಒಂದು ಸಂದರ್ಶನ ಮಾಡಿದಾಗ 2 ವಾರದ ಹಿಂದೆ ಅವರು ಕೂಡ ಆ ಸೂಚನೆ ಅಗತ್ಯ ಬೀಳ್ಬೋದು ಅನ್ನುವ ಮಾತನ್ನು ಕೂಡ ಆಡಿದ್ರು. ಇವರ ರಿಯಾಕ್ಷನ್ ನೋಡಿ, ಕರ್ನಾಟಕದಲ್ಲಿ ಏನಾಗಿದೆ, BJP ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಬಲವಾಗಿಲ್ಲ. ಈಗ ಮಂಡ್ಯದಲ್ಲಿ, ಹಾಸನದಲ್ಲಿ, ಹಳೆ ಮೈಸೂರು ಪ್ರದೇಶದಲ್ಲಿ ಇಲ್ಲ. ಉತ್ತರ ಕರ್ನಾಟಕದ ಕಡೆ JDS ಪ್ರಬಲವಾಗಿಲ್ಲ. ಈ ಎರಡೂ ಕಡೆ ಇವೆರಡೂ ಪಕ್ಷಗಳಿಗೆ ಯಾರಿರೋದು ಪರ್ಯಾಯವಾಗಿ? ಕಾಂಗ್ರೆಸ್ ಮಾತ್ರ. ಸೊ ಹಂಗಾಗಿ ಇಲ್ಲಿ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು, ಮತಗಳು ಒಡೆದೋಯ್ತವೆ, ಜಾತ್ಯತೀತ ಮತಗಳು ಒಡೆದೋಯ್ತವೆ ಅನ್ನೋ ಪ್ರಶ್ನೆ ಉದ್ಭವ ಆಗಲ್ಲ. ಇಲ್ಲ, ಅಗತ್ಯ ಇಲ್ಲ, ಇಲ್ಲ, ಅದರ ಅಗತ್ಯ ಇಲ್ಲ. ಹಾಗಾಗಿ ನಾವು ಅನೇಕ ಸಾರಿ ಗೆದ್ದಿದ್ದೀವಲ್ಲ. ಜನತಾ ಪಾರ್ಟಿ, BJP ಇವತ್ತಿಂದ ಹೊಸದಾಗಿ ಉಟ್ಕೊಂಡಿರೋ ಪಕ್ಷಗಳಲ್ಲ ಅವು. 2004ರಲ್ಲೂ ಇದ್ದೋ, 99ರಲ್ಲೂ ಇದ್ದೋ, 94ರಲ್ಲೂ ಇದ್ದೋ, ಅವೆಲ್ಲ ಇದ್ದಾಗಲೂ ಕೂಡ ನಾವು ಗೆದ್ದಿದ್ದೀವಿ. ಈ ಕಾಂಗ್ರೆಸ್ ಪಕ್ಷ ಕೂಡ ಗೆದ್ಕ ಬಂದಿದೆ, ಸ್ವಂತ ಶಕ್ತಿಯಿಂದಲೇ ಗೆದ್ಕ ಬಂದಿದೆ. ಅಲಯನ್ಸ್ ಮಾಡ್ಕೊಂಡು ಯಾವಾಗಲೂ ಗೆದ್ದಿಲ್ಲ, ಸ್ವಂತ ಶಕ್ತಿ ಮೇಲೆ ಗೆದ್ಕ ಬಂದಿದೆ. ಈ ಚುನಾವಣೆ ಕೂಡ ತಮ್ಮ ನೇತೃತ್ವದ ಸರ್ಕಾರದ ಸಾಧನೆಯನ್ನು ಮುಂದಿಟ್ಟುಕೊಂಡು ತಾವು ಜನರ ಮುಂದೆ ಹೋಗ್ತಾ ಇದೆ ಮರೈಟ್. ಎಸ್, 100ಕ್ಕೆ 100. ಹಾಗಿದ್ರೆ ತಮ್ಮ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡೆಯುತ್ತೆ. ಎಸ್, ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ. ಎಸ್, ನಾಯಕತ್ವದ ನಡೆಯೋದ್ರಿಂದ ಯಾರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೋ ಪಕ್ಷ ಗೆದ್ದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲ, ಅದನ್ನು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ನಮ್ಮ ಪದ್ಧತಿ ಹೆಂಗಿದೆ ಅಂತಂದರೆ, ಶಾಸಕಾಂಗ ಪಕ್ಷ ನಾವು ಮೆಜಾರಿಟಿ ಬಂದ ಮೇಲೆ ಅಲ್ಲಿ ಶಾಸಕರು ಅವರ ಅಭಿಪ್ರಾಯ ಕೊಡಬೇಕಾದ್ರೆ ಯಾರು ಶಾಸಕಾಂಗ ಪಕ್ಷದ ನಾಯಕನ ಯಾರಾಗಬೇಕು ಅಂತ ಅವ್ರ ಅಭಿಪ್ರಾಯ ಕೊಡ್ತಾರೆ. ಅದ್ರ ಮೇಲೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಎಸ್ ಸರ್, ಈಗ ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಹೊಸ ಅಧ್ಯಕ್ಷರ ನೇಮಕದ ಪ್ರಕ್ರಿಯೆ ನಡೀತಾ ಇದೆ ಅನ್ನುವ ಮಾತಿದೆ. ಸೊ ಅದ್ರ ಜೊತೆ ಈಗಿರುವವರೇ ಮುಂದುವರಿಬೇಕು ಅನ್ನುವ ಮಾತು ಕೂಡ ಇದೆ. ನಿಮ್ದೇನಾದರೂ ಪ್ರಿಫರೆನ್ಸ್ ಇದೆಯಾ? ವಾಟ್ ಆ್ಯಕ್ಚುಲಿ ಯು ಆರ್ ಥಿಂಕಿಂಗ್? ಇಲ್ಲ, ನಾನೇನು ಹೇಳಿದ್ದೀನಿ ಅಂತಂದರೆ, ಹಿಂದೆ ನಾನು ಒಂದು ಸಾರಿ SR ಪಾಟೀಲ್ ಹೆಸರನ್ನ ಕೊಟ್ಟಿದ್ದೀನಿ. ನನ್ನ ಉದ್ದೇಶ ಉತ್ತರ ಕರ್ನಾಟಕದವ್ರಿಗೆ ಕೊಡಬೇಕು ಅನ್ನೋದು, ಆ ಭಾಗದವರು ಅಧ್ಯಕ್ಷರಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರ ಹೆಸರು ಹೇಳಿದ್ದೀನಿ. ಈಗ ನೋಡೋಣ, ಈಗ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಕೂಡ ಅದು ಮಾಡೋದು ಒಳ್ಳೆಯದು ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ. ಹೈಕಮಾಂಡ್ ಅವರು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಅದು. ಬಟ್ JDSನವ್ರು ನಿಮ್ಮ ಪಕ್ಷದವ್ರಿಗಿಂತ ಜಾಸ್ತಿ ಕಾಯ್ತಿದ್ದಾರೆ ಯಾರು ಅಧ್ಯಕ್ಷರಾಗ್ತಿದ್ದಾರೆ ಅಂತ. ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದಟ್. ಯಾರು ದಕ್ಷಿಣ ಹಳೆ ಮೈಸೂರು ಪ್ರದೇಶದವ್ರು ಅಧ್ಯಕ್ಷ ಆಗ್ತಾರೋ, ಉತ್ತರ ಕರ್ನಾಟಕದವ್ರು ಅಧ್ಯಕ್ಷರಾಗ್ತಾರೋ, ತಮ್ಮ ಭಾಳ ಮುಖ್ಯ, ತಮ್ಮ ಚುನಾವಣಾ ಫಲಿತಾಂಶ ಇದ್ರ ಮೇಲೆ ನಿಂತಿದೆ ಅನ್ನೋ ಮಾತನ್ನು JDSನವ್ರು ಹೇಳ್ತಾರೆ. ಯಾರು ಅಧ್ಯಕ್ಷರಾಗೋದ್ರ ಬಗ್ಗೆ ಒಪಿನಿಯನ್ ಏನು ಕಲೆಕ್ಟ್ ಮಾಡಿಲ್ಲ ಇಲ್ಲಿ ಬಂದಿದ್ದಂಥವ್ರು. ವೇಣುಗೋಪಾಲ್ ಮತ್ತು ಬೇರೆ ಕಾರ್ಯದರ್ಶಿಗಳೆಲ್ಲ ಬಂದಿದ್ದಾರೆ, ಅವ್ರೇನು ಮಾಡಿಲ್ಲ. ಬಟ್ ಆದರೂ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಹೇಳಿದ್ದಾರೆ, ಇದಕ್ಕೊಂದು ಅರ್ಲಿ ಡಿಸಿಷನ್ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಎಲ್ಲ ಮುಂದಿನ ಚುನಾವಣೆ ದೃಷ್ಟಿಯಿಂದ ಗಮನದಲ್ಲಿ ಇಟ್ಕೊಂಡು ಅವ್ರು ಒಂದು ತೀರ್ಮಾನ ಮಾಡ್ತಾರೆ. ಅದು ಯಾಕೆಂದರೆ ನಾನು ಕರ್ನಾಟಕದ ರಾಜಕಾರಣವನ್ನು 80ರ ದಶಕದಿಂದ ನೋಡ್ತಾ ಬಂದಾಗ ದೇವರಾಜ ಅರಸು ಆ್ಯಂಡ್ KH ಪಾಟೀಲರ ನಡುವೆ 2 ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗಿಬಿಟ್ಟು ಏನಾಗಿದೆ ಅಂತ ನೋಡಿದ್ವಿ. ಯೂಶ್ವಲಿ ಎನಿ ಪೊಲಿಟಿಕಲ್ ಪಾರ್ಟಿ ಫಾರ್ ದ್ಯಾಟ್ ಮ್ಯಾಟರ್, ಅಧಿಕಾರಕ್ಕೆ ಬಂದ ಪಾರ್ಟಿಯಲ್ಲಿ 2 ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗಿಬಿಡ್ತವೆ. ಯಾಕಂದರೆ ಇನ್ಯಾರೋ ಪ್ರಬಲ ನಾಯಕರನ್ನ KPCC ಅಧ್ಯಕ್ಷ, ಅದಕ್ಕೆ ಪಾರ್ಟಿ ಅಧ್ಯಕ್ಷರು, ಇನ್ನೊಬ್ಬರು
ಪವರ್ಫುಲ್ ನಾಯಕರು ಮುಖ್ಯಮಂತ್ರಿನೂ ಆದಾಗ ಅಲ್ಲಿ ತಿಕ್ಕಾಟ ಬರುವ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕೆ ಬಹುತೇಕ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಯಾವ ಹೆಸರು ಹೇಳ್ತಾರೆ ಅದನ್ನು ಮಾಡುವುದು ಸಂಪ್ರದಾಯ ಕೂಡ ಇದೆ, ಇಲ್ಲ ಅಂತಲ್ಲ ಕೆಲವು ರಾಜಕೀಯ ಪಕ್ಷದಲ್ಲಿ. ನಿಮಗೇನು ಅನಿಸುತ್ತೆ ಬಗ್ಗೆ? ಇಲ್ಲ, ಆ ಥರ 2 ಪವರ್ ಸೆಂಟರ್ ಆಗ್ತವೆ ಅಂತ ಏನಿಲ್ಲ. ಪಕ್ಷ ನಡೆಸ್ತಕ್ಕಂಥವ್ರು ಇರಲೇಬೇಕಾಗ್ತದೆ, ಅದು ಮುಖ್ಯಸ್ಥರಾಗಿರ್ಬೇಕು. ಸರ್ಕಾರ ನಡೆಸ್ತಕ್ಕಂಥ ಇರ್ತದೆ. ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಹೋಗಬೇಕಾಗ್ತದೆ, ಸರ್ಕಾರ ನಡೆಸೋರು ಮತ್ತು ಪಕ್ಷ. ಯಾಕೆಂದರೆ ನಾವು ಮಾಡಿದಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸೋರು ಯಾರು? ನಮಗೆ ಆ ಪಕ್ಷದ ಮೂಲಕನೇ, ಕಾರ್ಯಕರ್ತರ ಮೂಲಕನೇ ಮುಟ್ಟಿಸ್ಬೇಕಾಗ್ತದೆ. ಮತ್ತು ಪಕ್ಷ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಕಾರ್ಯಕರ್ತರೇ ಕೆಲಸ ಮಾಡಬೇಕಾಗ್ತದೆ. ಈಗ ಅವರು 6 ವರ್ಷದಿಂದ ಅಧ್ಯಕ್ಷರಾಗಿದ್ದಾರೆ, ನಾನು 4 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೆ. ಅದರಿಂದ ನ್ಯಾಷನಲ್ ಪಾರ್ಟಿ ಲೀಡ್ರ್ ಆಗಿದ್ದೆ, ನಾನು ವಿರೋಧ ಪಕ್ಷದ ನಾಯಕನೂ ಆಗಿದ್ದೆ, ಆಗಲೂ ಅಧ್ಯಕ್ಷರಿದ್ದರು, ಮತ್ತು ಮುಖ್ಯಮಂತ್ರಿ ಆದಮೇಲೂ ಅಧ್ಯಕ್ಷರಿದ್ದಾರೆ. ನಮಗೆ ಇಬ್ಬರಿಗೂ ಅಂಥ ಡಿಫ್ರೆನ್ಸ್ಗಳು ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಬಟ್ ಆದರೆ ಫುಲ್ ಟೈಮ್ ಅಧ್ಯಕ್ಷರಿದ್ದರೆ, ಒಂದು ಸಚಿವರು ಆಗಿ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಪಕ್ಷದ ಚಟುವಟಿಕೆಯ ಬಗ್ಗೆ ಹೆಚ್ಚಿನ ಲಕ್ಷ್ಯ ನೀಡೋದು ಕಷ್ಟ ಆಗುತ್ತೆ. ಈಗ ಚುನಾವಣೆ 1 ವರ್ಷ ಇದೆ, ಈ ಸಂದರ್ಭದಲ್ಲಿ ತಮಗನ್ಸೋ ಹಾಗೆ ಫುಲ್ ಟೈಮ್ ಅಧ್ಯಕ್ಷರು ಬೇಕು ಅನಿಸುತ್ತಾ ಅಥವಾ ಸಚಿವರಾಗಿ ಅಧ್ಯಕ್ಷರಾಗಿ ಮುಂದುವರಿಯೋದು ಒಳ್ಳೆಯದು ಅನಿಸುತ್ತೆ? ಇಲ್ಲ, ಅದನ್ನೆಲ್ಲ ಹೈಕಮಾಂಡ್ನವರೇ ತೀರ್ಮಾನ ಮಾಡ್ತಾರೆ. ಸಾಮಾನ್ಯವಾಗಿ ಪಕ್ಷದಲ್ಲಿ ಏನಿದೆ ಅಂತಂದರೆ ಒಬ್ರಿಗೊಂದು ಸ್ಥಾನ ಅಂತಕ್ಕಂಥದ್ದು ಪಕ್ಷದಲ್ಲಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ. ಮತ್ತು ಚುನಾವಣೆ ವರ್ಷ ಆಗಿರೋದ್ರಿಂದ ತೀರ್ಮಾನ ಮಾಡ್ತಾರೆ. ಎಸ್, ನಮ್ಮ ಸಂದರ್ಶನ ಕೊನೆ ಭಾಗಕ್ಕೆ ಬಂದ್ವಿ. ಇನ್ನೇನು 4 ವರ್ಷವನ್ನು ಪೂರೈಸಿ 5ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ. ಎಸ್, ಅದು ಕೂಡ ಸಾಧನೆ ಅಂತ ಅಂದ್ಕೊಡ್ತೀವಿ. ಇವತ್ತಿನ ರಾಜಕಾರಣದಲ್ಲಿ 5 ವರ್ಷ ಮುಗಿಸೋದು ಬಹುದೊಡ್ಡ ಸಾಧನೆ. ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ತಮಗೆ ಗೊತ್ತಿದೆ. ಸೊ ಈ 1 ವರ್ಷದ ಅವಧಿಯಲ್ಲಿ ನಾನು ಮತ್ತೆ ಯಾವ ಸವಾಲಿನಿಂದ ಪ್ರಾರಂಭ ಮಾಡಿದೆ, ತಮ್ಮ ರಾಜಕೀಯ ಬದುಕಿನ ಪ್ರಾರಂಭದ ಸವಾಲಿನಿಂದ ನಾನು ಪ್ರಾರಂಭ ಮಾಡಿದೆ ಈ ಮಾತುಕತೆಯನ್ನು, ಈ ಸಂವಾದವನ್ನು. ಈಗ ಈ 1 ವರ್ಷದ ಅವಧಿಯಲ್ಲಿ ಎಸ್, ನಿಮ್ಮ ಮುಂದಿರುವ ಸವಾಲುಗಳೇನು, ಹೇಗೆ ಮೂವ್ ಮಾಡ್ತೀರಿ? ಇದು ಭಾಳ ಕ್ರೂಷಿಯಲ್ ಆದ ಪೀರಿಯಡ್ ಅಂತ ನಮಗೆ ಮುಖ್ಯವಾಗಿ ಸವಾಲು ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬಾರದು, ಕೋಮುವಾದಿ ಶಕ್ತಿಗಳು ಬೆಳೆಯೋಕ್ಕೆ ಬಿಡಬಾರ್ದು. ಸೊ ಇದು ನಮಗೆ ಸವಾಲು. ಮತ್ತು ನಾವು ಕಾಂಗ್ರೆಸ್ ಪಕ್ಷನ ಈ ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಇರಬೇಕು ಅನ್ನೋದಾದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗ್ತದೆ. ನಿಮ್ಮ ಸ್ಟ್ರಾಟಜಿ ಏನಂತ ಈ 1 ವರ್ಷದಲ್ಲಿ ಹೇಗೆ? ಒಂದು, ನಾನು ಹೇಳಿದಾಗೆ ತಾವು ಮಾಡಿರೋದ ಜನಪರ ಕಾರ್ಯಕ್ರಮಗಳೇನಿವೆ ಅದನ್ನು ಜನರಿಗೆ ತಲುಪಿಸೋ ಅಂಥದ್ದು ಏನಿದೆ, ಯಾರು ಫಲಾನುಭವಿಗಳು ಇದ್ದಾರೋ ಅವ್ರಿಗೆ ಗೊತ್ತು. ಬಟ್ ಅದನ್ನ ಇಟ್ಕೊಂಡು ಒಂದು ಇಮೇಜ್ ಬಿಲ್ಡಿಂಗ್ ಪ್ರೊಸೆಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ತಾವೇನಾದರೂ ಬೇರೆ ರೀತಿ ಕಾರ್ಯಕ್ರಮ? ಏನಿಲ್ಲ, ಈ ಸಾರಿ ಅದಕ್ಕೆ ಹೆಚ್ಚು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ನಮ್ಮ ಸಾಧನೆಗಳನ್ನು ಮತ್ತು ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ಜನ ಮುಟ್ಟಿಸ್ಬೇಕು. ಯಾಕಂದ್ರೆ ನಾವು ಮಾಡಿದ ಕೆಲಸಗಳು ಕೂಡ ಜನರಿಗೆ ಗೊತ್ತಾಗಬೇಕಲ್ಲ, ಮಾಡಿದಂಥ ಕೆಲಸಗಳು. ಅದನ್ನು ಮುಟ್ಟಿಸ್ಲಿಕ್ಕೆ ಎಲ್ಲ ಈ ಸಾರಿ ಪಕ್ಷದ ಮೂಲಕ ಮತ್ತು ಬೇರೆ ಬೇರೆ ಪ್ರಚಾರ ಸಾಧನಗಳ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಜನರು ತಲುಪ್ತಕ್ಕಂಥ ಪ್ರಯತ್ನ ಭಾಳ ಅದನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಪ್ರಿಯ ವೀಕ್ಷಕರೇ, ಇದಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗಿನ ಆಪ್ತ ಸಂವಾದ. ನಾನಿದು ಸಂದರ್ಶನ ಅಂತ ಅಂದ್ಕೊಳ್ಳದಿದ್ರು ಸಂದರ್ಶನ, ಇದು ಆಪ್ತ ಸಂವಾದ ಅನ್ನೋದು ನನಗೆ ಭಾಳ ಮುಖ್ಯ. ಅವರ ಒಳಗಡೆ ಏನಿದೆ ಅದನ್ನ ಹೊರಗೆ ಹಾಕೋದು. ನಾನು ಮೊದಲೇ ಹೇಳಿದೆ, ಒಂದು ಸಂದರ್ಶನ ಅಂತಂದರೆ ಎಗ್ರೆಸಿವ್ ಆಗಿ ಏನೋ ಕೇಳಿ ಬೈಯೋದಲ್ಲ, ಒಳಗಡೆ ಇರುವುದನ್ನು ಹೊರಗೆ ತರುವ ಯತ್ನ ಅಂತ. ನಾನಿಂಥ ಒಂದು ಸಣ್ಣ ಯತ್ನವನ್ನು ಮಾಡಿದ್ದೇನೆ. ಅವರ ಒಳಗಡೆ ಏನಿದೆ ಅದನ್ನು ಹೊರಗೆ ತಂದು ತಮಗೆ ತಲುಪಿಸುವ ಕೆಲಸ ಮಾಡಿದ್ದೇನೆ. ಅದು ತಮಗೆ ಎಷ್ಟು ಸ್ವೀಕಾರ ಆಗಿದೆಯೋ, ಎಷ್ಟು ರೀಚ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಆ ಯತ್ನ ನಾನು ಮಾಡಿದ್ದೇನೆ. ಎನಿವೆ, ಈ ಒಂದು ಸಂದರ್ಶನದಲ್ಲಿ ಸರ್ ಇಷ್ಟು ಸಮಯವನ್ನು ಕೊಟ್ಟಿದ್ದೀರಿ, ನನ್ನ ಹತ್ರ ಮಾತಾಡಿದಿರಿ. ತಮಗೆ ಸುದ್ದಿ ಟಿವಿಯ ಪರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು.